अक्षरवत गणित शाखाए, जड़ में जीवन हिंदू है। विराट सागर समाज अपना, हम सब इसके बिंदु है। हम सब इसके बिंदु है। कोटि हृदय है, भाव एक है, इस भूमि पर जन्म लिए। मातृभूमि यह, कर्म भूमि यह, पुण्य भूमि है कमरेंगे। हारे जीते संघर्षों में, साथ लड़े बलिदान हुए। काल चक्र की मजबूरी में, रिश्ते नाते बिखर गए। एक बड़ा परिवार हमारा, पुरखे सबके हिंदू है। विराट सागर समाज अपना, हम सब इसके बिंदु है। हम सब इसके बिंदु है। सबकी रक्षा धर्म करेगा, उसकी रक्षा आज करे। वर्ण भेद मत भेद मिटाकर, नवरचना निर्माण करे। धर्म हमारा जग में अभिनव, अक्षय है, अविनाशी है। इसी कड़ी से जुड़े हुए हम, युग से भारतवासी हैं। थाम थाम जहाँ की महिमा, गहरा जैसा सिंधु है। विराट सागर समाज अपना, हम सब इसके बिंदु है। हम सब इसके बिंदु है। हरिजन गिरिजन वासी वन के, नगर ग्राम सब साथ चले। उच्च नीच का भाव हटाकर, समता के सद्भाव बढ़े। ऊपर दिखते भेद भले हो, जो बढ़िया में फूल खिले। रंग बिरंगी मुस्कानों को, जीवन पर एक मिले। संजीवनी रस अमृत पीकर, मृत्युंजय हम हिंदू है। विराट सागर समाज अपना, हम सब इसके बिंदु है। हम सब इसके बिंदु है। संस्कृति सबकी एक चिरंतन, फूल रंगों में हिंदू है। विराट सागर समाज अपना, हम सब इसके बिंदु है। हम सब इसके बिंदु है। हम सब इसके बिंदु है। ಧನ್ಯವಾದ. ಎಂದಿನಂತೆ ಭವಾನಿ ಭಗಿನಿಯವರು ಪ್ರಸ್ತುತಪಡಿಸಿದ ಸುಮಧುರ ಗಾಯನಕ್ಕೆ ಹಾರ್ದಿಕ ಅಭಿನಂದನೆಗಳು, ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಯೋಧನ ಮನಂ ಒಂದು ಮೈತ್ರಿ ಸಂಸ್ಕೃತಿ ಪ್ರತಿಷ್ಠಾನದ ಕಳೆದ 3 ದಶಕಗಳಿಂದ ಸಂಸ್ಕೃತಿಯನ್ನು ಪ್ರಚುರಪಡಿಸುವ ಅತ್ಯಂತ ಪ್ರಮುಖ ಕಾರ್ಯಕ್ರಮಗಳಲ್ಲಿ ಒಂದು. ಇದರಲ್ಲಿ ಕಳೆದ 6-7 ವರ್ಷಗಳಿಂದ ಪ್ರತಿ ವರ್ಷವೂ ದೇಶದ ಗಡಿ ಕಾಯ್ದಂತ ಯೋಧರನ್ನ ವೇದಿಕೆಗೆ ಬರಮಾಡಿಕೊಂಡು ಅವರನ್ನ ಗೌರವಿಸುವ ಪರಿಪಾಠ ಇಟ್ಕೊಂಡಿದೆ.
ಈ ವರ್ಷ ಈ ಶ್ರಾವಣ ಮಾಸದಲ್ಲಿ ಸಂಸ್ಕೃತದ ವಿಶೇಷ ಕಾರ್ಯಕ್ರಮಗಳೊಂದಿಗೆ ಅವರುಗಳನ್ನ ಈ ಕ್ಲಬ್ ಹೌಸ್ ಆಪ್ ಮುಖಾಂತರ ಬರಮಾಡಿಕೊಂಡು ಅವರ ಮಾತುಗಳನ್ನ ಕೇಳುವ ಸಂದರ್ಭ. ಪ್ರತಿಯೊಬ್ಬ ಯೋಧರು ತಮ್ಮ ತಮ್ಮ ಅನುಭವಗಳನ್ನ, ಅನಿಸಿಕೆಗಳನ್ನ ಮತ್ತು ಸೈನ್ಯದಲ್ಲಿದ್ದಾಗ ಅವರ ಸಾಹಸಿಕ ಘಟನೆಗಳನ್ನ, ವಿಚಾರಗಳನ್ನ, ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಬಹಳ ಸಂತೋಷದಿಂದ ನಮ್ಮೊಂದಿಗೆ ಇದ್ದಾರೆ. ಇದರ ಉದ್ದೇಶ ನಮ್ಮ ಮುಂದಿನ ಯುವ ಪೀಳಿಗೆಯವರು ನಮ್ಮ ದೇಶದ ವೀರ ಕೆಚ್ಚದ ಯೋಧರ ತ್ಯಾಗ ಬಲಿದಾನಗಳನ್ನ ತಿಳ್ಕೊಂಡು ಅವರುಗಳು ನಮ್ಮ ದೇಶ ಸೇವೆಯಲ್ಲಿ ತೊಡಗಿಸಿಕೊಳ್ಳುವಂತಾಗಬೇಕು ಅನ್ನೋದು ಒಂದು. ಮತ್ತೊಂದು, ನಮ್ಮ ಯೋಧರು ಸೈನ್ಯದಲ್ಲಿದ್ದಾಗಿನ ಕಷ್ಟ ನಷ್ಟಗಳನ್ನ ಮತ್ತು ನೋವುಗಳನ್ನ, ಅವರ ಅನುಭವಗಳನ್ನ ಅವರ ಮಾತುಗಳಲ್ಲಿ ನಾವು ಕೇಳಿಕೊಂಡು ಅವರ ಭಾವನೆಗಳಿಗೆ ನಾವು ದನಿಗೂಡಿಸ್ಕೊಳ್ಳುವಂಥದ್ದು. ಆ ಅನುಭವವನ್ನ, ಅವರ ನೋವಿನ ಅನುಭವವನ್ನ ಕನಿಷ್ಠ ನಾವು ಅವರ ಹಾಗೆ ಕಷ್ಟಪಡ್ಲಿಕ್ಕೆ ಆಗಲಿಲ್ಲ ಅಥವಾ ಆಗೋದಿಲ್ಲ, ಅವರ ನೋವುಗಳನ್ನ ನಾವು ಭಾವನಾತ್ಮಕವಾಗಿ ಹಂಚಿಕೊಳ್ಳಬಹುದು. ಮತ್ತೊಂದು, ನಮ್ಮ ಪ್ರಧಾನಿಗಳು ಹೇಳಿದರೆ ಮೊದಲು ಅವರ ಮಾತುಗಳಲ್ಲಿ ಅಂತ ಹೇಳಿದ್ರೆ, ಹಮೇ ದೇಶ के लिए स्वतंत्र पाने के लिए हमें मर मिटने के अवसर नहीं मिला, मगर जीने के लिए अवसर मिला है. प्रोग्रेस ನಮ್ಮ ದೇಶವನ್ನು ಡೆವಲಪ್ಮೆಂಟ್ ಮಾಡ್ಕೊಳ್ಳಿಕ್ಕೆ ನಮಗೆ ಅವಕಾಶ ಸಿಕ್ಕಿದೆ ಅಂತ ಹೇಳಿ. ಹಾಗೇನೆ ನಮ್ಮ ಯೋಧರ ಅನುಭವಗಳನ್ನ, ಅವರ ಭಾವನೆಗಳೊಂದಿಗೆ ನಮ್ಮ ಭಾವನೆಗಳನ್ನ ಸೇರಿಸಿಕೊಳ್ಳಿಕ್ಕೆ ಇದೊಂದು ಅವಕಾಶ ಅಂತ ಹೇಳಿ. ಮತ್ತು ನಮ್ಮ ದೇಶದ ಪ್ರಸ್ತುತ ಕಾಲದ ಮೆಟ್ಟಿದ ಸಂಕೀರ್ಣ ಹನುಮಂತವನ್ನು ದಾಟಿ ಹೋಗುವುದನ್ನು ನೋಡ್ತಾ ಇದ್ದೀವಿ. ಬರುವ 2047 ಇಸ್ವಿಗೆ ನಾವು ಸ್ವತಂತ್ರ ಪಡೆದು 100 ವರ್ಷಗಳಾಗುತ್ತೆ. ಈ ಸಂದರ್ಭದಲ್ಲಿ ಇವತ್ತಿನ ನಮ್ಮ ಅತಿಥಿಗಳಾದ ಯೋಧರು ಪ್ರಹ್ಲಾದ್ ವಿಠಲ್ ರಾವ್ ಕುಲಕರ್ಣಿ ಅವರ ಪರಿಚಯವನ್ನ ಮಾಡ್ಕೊಳ್ಳೋಣ. ಮಹೋದಯರ ಹುಟ್ಟೂರು ಬಿಜಾಪುರ, ಈಗಿನ ಬಿಜಾಪುರ, ಕರ್ನಾಟಕದಲ್ಲಿನ ಬಿಜಾಪುರ. ಅವರು ಜನಿಸಿದ್ದು 1964 ಆಗಸ್ಟ್ 14ರಂದು. ಇದು ಆಗಸ್ಟ್ ತಿಂಗಳೇ, ಇವತ್ತು ತಾರೀಕು 20, 14 ಆಗಿ ಇನ್ನು 6 ದಿವಸ ಆಯ್ತು. ಈ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ಪ್ರತಿಷ್ಠಾನದ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು, ಬೆಟರ್ ಲೇಟ್ ದೆನ್ ನೆವರ್ ಅಂತ ಹೇಳಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ಮಹೋದಯರಿಗೆ ಕೋರ್ತಾ ಇದ್ದೇನೆ. Prahlad Vittal Rao Kulkarni is a decorated veteran, seasoned public servant and passionate community leader with over 4 decades of exemplary service across defense, corporate, police and administrative sectors. He began his distinguished career by joining the Indian Air Force at the young age of 16 in 1982 as a technician. Over a service span of 20 years, he was stationed at various border areas and proudly served in the Kargil War, earning multiple commendations and medals from commanding officers for his exceptional contributions. He was honorably relieved from duty in October 2002. Immediately post-retirement, Mr. Kulkarni transitioned into the corporate sector, joining Reliance Info as Field Engineering Officer, where he was responsible for utility management and technical operations. In pursuit of public service, he joined Karnataka State Police in September 2005 as a police sub-inspector, serving in both law and order and traffic wings in Bangalore and Kolar. His innovative technology-driven approaches to traffic management and crime detection earned him the Prime Minister's Gold Medal and Chief Minister's Gold Medal in 2010. During his tenure, he conducted impactful traffic awareness program for IT companies and successfully solved multiple theft and homicide cases. Driven by his commitment to public administration, Mr. Kulkarni appeared for the Karnataka Administrative Service, that is KAS, exam conducted by KPSC in 2010. He was selected and appointed as Commercial Tax Officer and subsequently promoted to the post of Assistant Commissioner of GST in July 2012. He retired from government service in August 2024 after 42 years of continuous contribution to the national service. Currently, Mr. Kulkarni serves as the President of North Bangalore Ex-Servicemen Association, that is NBEA for short. Under his leadership, NBEA supports war veterans, Veer Naris and families of departed servicemen
especially senior citizens above 75 years of age. The association assists with pension, medical aid, dependent benefits, and scholarships. As a mentor and guide, he also provides free coaching and career counseling for aspirants preparing for KAS, IAS, and other competitive exams. His wife is Mrs. Anjana Devi, working as government school teacher in Yelahanka, blessed with two daughters, Swati and Shweta. Both are married and elder has a daughter named Samhita. The family now settled in Bangalore. ಸದ್ಯಕ್ಕೆ ನವೋದಯರ ಪರಿಚಯಕ್ಕೆ ವಿರಾಮ ಕೊಟ್ಟು ಮಾನ್ಯ ಪ್ರಹ್ಲಾದ್ ಕುಲಕರ್ಣಿ ಅವರಲ್ಲಿ ಅವರು ಸಲ್ಲಿಸಿದ ವಿವಿಧ ಸೆಕ್ಟರ್ಗಳಲ್ಲಿ ದಟ್ ಇಸ್ ಡಿಫೆನ್ಸ್, ಕಾರ್ಪೊರೇಟ್, ಪೊಲೀಸ್, ಅಡ್ಮಿನಿಸ್ಟ್ರೇಟಿವ್ ಸೆಕ್ಟರ್ಸ್ ಗಳನ್ನ ಅವರ ಅನುಭವಗಳನ್ನ, ಘಟನೆಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಬೇಕು ಅಂತ ಕೇಳ್ಕೊಳ್ತಾನೆ. ಮಹೋದಯರೇ, ಇನ್ನು 50 ನಿಮಿಷಗಳ ಕಾಲ ವೇದಿಕೆ ತಮ್ಮದು. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಫಸ್ಟ್ ಆಫ್ ಆಲ್, ನಾನು ಈ ಯುವಜನ ಕಾರ್ಯಕ್ರಮ ಏರ್ಪಡಿಸಲಿಕ್ಕೆ ನಿಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸರಿಯಾಗಿ ಕೇಳಿಸ್ತಾ ಇದೆ ಎಲ್ರಿಗೂ? ಕೇಳ್ತಾ ಇದೆ. ಲೌಡ್ ಅಂಡ್ ಕ್ಲಿಯರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಮೊದಲನೇದಾಗಿ ನಾನು ಸೇರಿದ್ದು ಭಾರತೀಯ ವಾಯುಸೇನೆ. ನಮ್ಮ ಭಾರತೀಯ ವಾಯುಸೇನೆಯ ಟ್ಯಾಗ್ಲೈನ್ ಅಂದ್ರೆ ನಭಃ ಸ್ಪರ್ಶ ದೀಪ್ತಂ ಅಂತ ಹೇಳಿ. ನಿಮ್ಗೆಲ್ಲರಿಗೂ ಗೊತ್ತಿರಬೇಕು, ಇದು ಭಗವದ್ಗೀತೆ 11ನೇ ಅಧ್ಯಾಯದಲ್ಲಿ 24ನೇ ಶ್ಲೋಕದಲ್ಲಿ ಯಾವಾಗ ವಿಶ್ವರೂಪ ತೋರಿಸ್ತಾನೆ ಭಗವಂತ, ಅವಾಗ ಅವನು ಆಕಾಶ ಎತ್ತರಕ್ಕೂ ಬೆಳಿತಾನೆ. ಅವಾಗ ಅರ್ಜುನ ಹೇಳಿದಾನೆ ನಭಃ ಸ್ಪರ್ಶ ದೀಪ್ತಂ ಅಂದ್ರೆ ನಿನ್ನ ಈ ಏಳಿಗೆ ನೋಡಿ ಅಂದ್ರೆ ಶತ್ರುಗಳು ಗಾಬರಿಯಾಗಿ ಬಿಡ್ತಾರೆ, ನಡುತ್ತಾರೆ ಅಂತೇಳಿ. ಅದೇ ರೀತಿ ನಭಃ ಸ್ಪರ್ಶ ದೀಪ್ತಂ ಅಂದ್ರೆ ಟಚ್ ದ ಸ್ಕೈ ವಿತ್ ಗ್ಲೋರಿ ಅಂತ ಹೇಳಿ ಭಾರತೀಯ ವಾಯುಸೇನೆ ಈಗ ನೋಡಿರ್ಬೇಕು. ಈಗ ಸದ್ಯಕ್ಕೆ ನಡೆದಂತಹ ಆಪರೇಷನ್ ಸಿಂಧೂರ್ನಲ್ಲಿ ಸಾಕಷ್ಟು ಶತ್ರು ದೇಶವನ್ನು ನಾಶ ಮಾಡಿ ಯಶಸ್ವಿಯಾಗಿದೆ. ಸೊ ಈ ಒಂದು ಭಾರತೀಯ ವಾಯುಸೇನೆಗಳ ಸೇರಿದ್ದು ನನಗೆ ತುಂಬಾ ಹೆಮ್ಮೆ ಇದೆ. ಅದಕ್ಕಿಂತ ಮುಂಚೆ ನಾನು ನನ್ನ ಬಗ್ಗೆ, ಆಮೇಲೆ ಯಾವ ರೀತಿ ನನ್ನ ಪ್ರವಾಸ ಆಯಿತು ಅದ್ರ ಬಗ್ಗೆ ಒಂದೊಂದೊಂದು ವಿಸ್ತಾರವಾಗಿ ನಿಮ್ಗೆಲ್ಲರೂ ಹೇಳ್ತೀನಿ. ನನ್ನ ಹೆಸರು ಪ್ರಹ್ಲಾದ್ ಕುಲಕರ್ಣಿ ಆಗಲೇ ಹೇಳಿದ್ದಾರೆ. ನಾನು ಬಡ ಕುಟುಂಬದಿಂದ ಬಂದವನು ಬಿಜಾಪುರದಲ್ಲಿ. ಈ ತರ ಈ ದಕ್ಷಿಣ ಕರ್ನಾಟಕದಲ್ಲಿ ಯಾವ ರೀತಿ ಮುಂದುವರಿದೆ ಆದರೆ ಬಿಜಾಪುರ ಅಷ್ಟು ಮುಂದುವರಿಲ್ಲ. ನಿಮಗೆಲ್ಲ ಗೊತ್ತಿದೆ, ಅಲ್ಲಿ ಭಾಷೆ ಸ್ವಲ್ಪ ಬೇರೆ, ಇಲ್ಲಿ ಭಾಷೆ ಸ್ವಲ್ಪ ಬೇರೆ. ನಮ್ಮ ಬಿಜಾಪುರ ಭಾಷೆ ಅಂದ್ರೆ ಸ್ವಲ್ಪ ಉರ್ದು ಸೇರಿಸಿ ನಿಮ್ಗೆ ನಾನು ಹೇಳ್ಬೇಕಂದ್ರೆ ಬುಸ್ ಬುಸ್ ಕರ್ಕೆ ಹಾವಾಯ ಬುದ್ಧಿ ರುಸ್ಯ ಮೈ ಕಲ್ಲಿಗೆ ಮಾರ್ಯ ಹಡ್ಗೋಡಿಗೆ ಒಬ್ಬ ಪಾತ್ರ ಗಾತ ಮೇರೆಕೋ ಚೋಳಕ್ಕೆ ಚಟ್ನಿ ಮಾರ್ಯ. ಈ ತರ ಒಂದು ಭಾಷೆಯಲ್ಲಿ ನಾವು ಬೆಳ್ತವ್ರು. ನಮ್ಗೆ ಸರಿಯಾಗಿ ಕನ್ನಡನೂ ಮಾತಾಡ್ಲಿಕ್ಕೆ ಬರ್ತಾ ಇರ್ಲಿಲ್ಲ, ಹಿಂದಿನೂ ಮಾತಾಡ್ಲಿಕ್ಕೆ ಬರ್ತಾ ಇರಲಿಲ್ಲ. ಇದೇ ರೀತಿ ಇದೇ ಭಾಷೆಯಲ್ಲಿ ನಾವು ಎಲ್ಲ ಬೇರೆ ಬೇರೆ ಧರ್ಮದ ಜನರೊಂದಿಗೆ ಬೆರೆತು ದೊಡ್ಡವರಾದ್ವಿ. ನಮ್ಮ ಈ ಹಣಕಾಸು ವ್ಯವಸ್ಥೆ ತುಂಬಾ ತೊಂದರೆಯಲ್ಲಿದ್ದರಿಂದ ನನಗೆ ಬೇಗ ಒಂದು ಯಾವ್ದಾದ್ರು ನೌಕರಿ ಮಾಡ್ಬೇಕಂತ ಆಸೆ ಇತ್ತು. ಹೀಗಾಗಿ ಯಾವಾಗ ನಾವು SLC ಮುಗಿಸಿದ್ವಿ ಅವಾಗ ಅಲ್ಲಿ ವಾಂಟೆಡ್ ಅಂತ ಕಾಲಮ್ ಬರ್ತಾ ಇತ್ತು ಈ ಪೇಪರ್ಗಳಲ್ಲಿ. ಈಗ ಜಾಬ್ ಅಂತ ಹೇಳಿ ಸೆಪರೇಟ್ ಆಗಿ ಪೇಪರ್ ಬರ್ತಾ ಇದೆ, ಬಟ್ ಮುಂಚೆ ಆ ಥರ ಇರಲಿಲ್ಲ. ವಾಂಟೆಡ್ ಅಂತ ಕಾಲಮ್ಗಳು ಬರ್ತಾ ಇತ್ತು. ಸೊ ನಾವು ಲೈಬ್ರರಿ ಹೋಗ್ತಿದ್ವಿ, ಯಾಕಂದ್ರೆ ನಮಗೆ ಆ ಪೇಪರ್ ಕೊಂಡುಕೊಳ್ಳುವಂತ ಶಕ್ತಿ ಇರಲಿಲ್ಲ. ಹೀಗಾಗಿ ಅಲ್ಲೆಲ್ಲ ಸರ್ಕಾರಿ ಲೈಬ್ರರಿಗಳು ಇರ್ತಿದ್ದು. ಆ ಗ್ರಂಥಾಲಯಗಳಿಗೆ ಹೋಗಿ ಆ ಗ್ರಂಥಾಲಯದಲ್ಲಿ ಇರ್ತಕ್ಕಂತಹ ಎಲ್ಲಾ ಪೇಪರ್ಗಳನ್ನು ನಾವು ತಿರುಚಿ ಅದರಲ್ಲಿ ವಾಂಟೆಡ್ ಕಾಲಮ್ಗಳನ್ನು ನೋಡ್ತಾ ಇದ್ವಿ. ಸೊ ಅದರಲ್ಲಿ ಆ ವಾಂಟೆಡ್ ಕಾಲಮ್ ನೋಡಿ ಎಲ್ಲ ವಾಂಟೆಡ್ ಅಲ್ಲಿ ಎಲ್ಲೆಲ್ಲಿ ಸಿಗುತ್ತವೆ ಅಂತ ಹಾಕ್ತಾ ಇದ್ವಿ. ಆ ವಾಂಟೆಡ್ ಕಾಲಮ್ ನೋಡಿ ಅದರಲ್ಲಿ ನಮ್ಮ ಹೆಸರುಗಳನ್ನು, ನಮ್ಮ ವಿವರಗಳನ್ನು ಬರೆದು ಬರೀ ಪೋಸ್ಟ್ ಮಾಡೋದು. ಈಗಿನ ತರ ರೆಸ್ಯೂಮ್ ಅಂತ ಏನು ಇರಲಿಲ್ಲ ಅವಾಗ. ಆ ವಾಂಟೆಡ್ ಕಾಲಮ್ ಇದ್ದಾಗ ಒಂದ್ಸಲ ಭಾರತೀಯ ವಾಯುಸೇನೆಯಿಂದ ವಾಂಟೆಡ್ ಕಾಲಮ್ ಬಂತು. ನನ್ನ ಮಿತ್ರ ಪಂಡಿತನಾಥ್ ಕುಲಕರ್ಣಿ ಈಗ ಇಲ್ಲ, ಅವನು ಸ್ವರ್ಗಸ್ಥನಾಗಿದ್ದಾನೆ. ಅವನು ನಾನು ತುಂಬಾ ಜಗ್ಗಿ ದೋಸ್ತರು. ಅವನು ಹೇಳ್ದ ಇದೊಂದು ಏರ್ಫೋರ್ಸ್ ಇದೆ ಹಾಕೋಣ ಅಂತ ಹೇಳ್ದ. ಬಟ್ ನಮ್ಮ ಪರಿಸ್ಥಿತಿ ಯಾವ ರೀತಿ ಅಂತಂದ್ರೆ ಇವತ್ತು ಒಂದು 50 ಪೈಸಾ ಖರ್ಚು ಮಾಡಿ ಅಂಚೆ ವೆಚ್ಚ ಕೂಡ ನಾನು ಬರ್ಸಲಿಕ್ಕೆ ಅಷ್ಟು ಇದು ಸಮಸ್ಯೆ ಇತ್ತು. ಹೀಗಾಗಿ ಅವನು ತುಂಬಾ ಸ್ವಲ್ಪ ಶ್ರೀಮಂತನಾಗಿದ್ದ. ನೀನು ಚಿಂತೆ ಮಾಡಬೇಡ, ನಾನು ಹಾಕ್ತೀನಿ ಅಂತ ಹೇಳಿ ಅವನಾಗಿ ಬರೆದು ಶಿಷ್ಯರಿಂದ ಒಂದು 50 ಪೈಸಾ ಖರ್ಚು ಮಾಡಿ ಆ ಅಂಚೆ ವೆಚ್ಚವನ್ನು ಕೂಡ ಅವನೇ ಭರಿಸಿದ. ಆ ಒಂದು ಪೋಸ್ಟ್ ಇಂದ ನನಗೆ ಆಯ್ಕೆ ಆಗಲಿಕ್ಕೆ ಒಂದು ಪತ್ರ ಬಂತು. ವೆರಿ ಅನ್ಫಾರ್ಚುನೇಟ್ ಅಂದ್ರೆ ನನಗೆ ಬಂದು ಅವನಿಗೆ ಬರಲಿಲ್ಲ. ಅವನು ನನ್ನ ಸಲುವಾಗಿ ಪರವಾಗಿ ಹಿಂದೆ ಬಂದಿರಿ ಹೋಗು ಅಂತ ಹೇಳಿ ದೊಡ್ಡಸ್ತನ್ನು ತೋರಿಸಿದ. ಸೊ ಆಗಿನ ಮಿತ್ರತ್ವ ಅದನ್ನ ಇತ್ತು. ನಿಜವಾಗ್ಲೂ ನಾನು ಈಗಲೂ ಕೂಡ ಅವನಿಗೆ ನೆನೆಸ್ತೀನಿ.
ಸೊ ಇದರಲ್ಲಿ ಏನು ಬರ್ತದೆ ಅಂದ್ರೆ ಭಾವುಕವಾದಂತಹ, ಶಕ್ತಿಯುತವಾದಂತಹ, ಅದ್ಭುತವಾದಂತಹ ಭಾವನೆಗಳು ತನ್ನಿಂದಾನೇ ಹೊಂದ್ತವೆ. ಸೊ ಈ ರೀತಿ ಈ ಯೋಗವನ್ನು ಮಾಡೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಒಂದು ದಾರಿ. ಸೊ ಆ ರೀತಿ ಆ ವ್ಯಕ್ತಿಯನ್ನು ನೆನೆಸ್ಕೊಂಡು ನಾ 50 ಪೈಸೆ ಖರ್ಚು ಮಾಡಿದ. ಆಮೇಲೆ ನನಗೆ ಅಲ್ಲಿಂದ ಒಂದು ಆದೇಶ ಪತ್ರ ಬಂತು, ಈ ತರ ನೀವು ಇದಕ್ಕೆ ಆಯ್ಕೆ ಆಗಿದ್ದೀರಿ, ಬರಬೇಕು ಅಂತ ಹೇಳಿ. ಆದ್ರೆ ಬೆಂಗಳೂರು ಈಗಿನ ತರ, ಹಲೋ ಕೇಳಿಸ್ತಾ ಇದೆಯಾ? ಹಲೋ, ಕೇಳಿಸ್ತಾ ಇದೆ. ನಾಟ್ ಹಿಯರಿಂಗ್ ಅಂತ ಏನೋ ಬರ್ತಾ ಇದೆ. ಕೇಳಿಸ್ತಾ ಇದೆ. ಈಗಿನ ತರ ಅವಾಗ ಅಷ್ಟು ಸಲೀಸಾಗಿರಲಿಲ್ಲ. ಬಿಜಾಪುರದಿಂದ ಬೆಂಗಳೂರು 600 ಕಿಲೋಮೀಟರ್, ಅದ್ರ ವೆಚ್ಚ ಕೂಡ ಬರೆಸುವಂತಹ ಸ್ಥಿತಿ ನಮ್ಮಲ್ಲಿ ಇರಲಿಲ್ಲ. ಹೇಗೋ ನಮ್ಮ ತಾಯಿ ಪ್ರಯತ್ನ ಮಾಡಿ ಸಾಲ ಗೀಲ ಮಾಡಿ ನನ್ಗೆ ತಂದು ಕೊಟ್ಲು. ತಗೊಂಡು ಹೋಗಿ ನೀನು ಜಾಯಿನ್ ಆಗಂತ ಹೇಳು, ಭಾರತದ ರಕ್ಷಣೆ ಮಾಡು. ಈ ತರ ತಾಯಿಗಳು, ಈ ತಾಯಂದಿರುಗಳು ತುಂಬಾ ಕಡಿಮೆ ಈಗಿನ ಕಾಲದಲ್ಲಿ. ಆದ್ರೆ ನಮ್ಮ ತಾಯಿ ಖುಷಿಯಿಂದ ಹೋಗು, ಸರಿ, 2 ಮಕ್ಕಳಿದ್ದಾರೆ, ಒಬ್ಬರು ಪೊಲೀಸಲ್ಲಿ ಇದ್ದಾರೆ ನಮ್ಮಣ್ಣ, ನೀವು ಕೂಡ ಈ ಭಾರತದ ಸೇವೆ ಮಾಡುವಂತ ಹೇಳಿ ನನಗೆ ಬೆನ್ನು ತಟ್ಟಿ ಕಳಿಸಿದ್ರು. ನಾನು ಖುಷಿಯಾಗಿ ಬಂದೆ. ಬಂದ ನಂತರ ಇಲ್ಲಿ ನೋಡಿದ್ರೆ ಇಂಗ್ಲಿಷ್ ಅಲ್ಲಿ ಮಾತಾಡೋಣ, ನನಗೆ ಗೊತ್ತಿರಲಿಲ್ಲ ಇಂಗ್ಲಿಷ್ ಯಾವ ರೀತಿ ಮಾತಾಡ್ಬೇಕಂತ ಹೇಳಿ. ಪ್ರಥಮವಾಗಿ ಬಂದೆ, ಸೆಲೆಕ್ಷನ್ ಆಗ್ಬೇಕಂತ ಹೇಳಿ ಅಲ್ಲಿ ನಾನು ಸರ್ವೆಯಲ್ಲಿ ನಿಂತಿದ್ದೆ. ಪ್ರತಿಯೊಬ್ಬರು ಇಂಟರ್ವ್ಯೂ ಕೊಟ್ಟು ಬರ್ತಾ ಇದ್ರು. ಅವ್ರು ಕೇಳ್ತಾ ಇದ್ದೆ, ಏನ್ ಕೇಳ್ತಾ ಇದ್ರೆ ಅಂತ ಹೇಳಿ. ಏನಿಲ್ಲ, ಇಂಗ್ಲಿಷ್ ಅಲ್ಲಿ ವಾಟ್ ಫಾರ್ ಯು ವಾಂಟ್ ಟು ಜಾಯಿನ್ ಏರ್ ಫೋರ್ಸ್ ಅಂತ ಕೇಳ್ತಾರೆ. ಹೌದಾ, ಹಾಗಂದಾಗ ಏನ್ ಹೇಳ್ಬೇಕು? ಐ ವಾಂಟ್ ಟು ಸೇವ್ ಮೈ ಕಂಟ್ರಿ ಅಂತ ಹೇಳು ಅಂತ ಹೇಳಿದ್ರು. ಅದನ್ನೇ ಬಹಳ ಮಾಡ್ಕೊತಾ ಇದ್ದೆ, ಈ ತರ ಹೇಳ್ಬೇಕು ಅಂತ ಹೇಳಿ ಒಳಗಡೆ ಹೋದೆ. ಅಲ್ಲಿದ್ದಂತ ಆಫೀಸರ್ ಅದೇ ಪ್ರಶ್ನೆ ಕೇಳಿದ್ರೆ ನನಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನನಗೆ ಆಲ್ರೆಡಿ ಅದರ ಉತ್ತರ ಗೊತ್ತಿತ್ತು. ವಾಟ್ ಫಾರ್ ಯು ವಾಂಟ್ ಟು ಜಾಯಿನ್ ಸರ್ವಿಸ್ ಅಂತ ಇಂಗ್ಲಿಷ್ ಅಲ್ಲಿ ಕೇಳಿದ್ರೆ ನಾನು ಸ್ಟೈಲ್ ಆಗಿ ಐ ವಾಂಟ್ ಟು ಶೇವ್ ಮೈ ಕಂಟ್ರಿ ಅಂತ ಹೇಳಿ ಆ ಸೇವನ್ನು ಒತ್ತಿಯಾಗಿ ಹೇಳಿದೆ. ಅವನು ನಕ್ಕ, ಇವ್ರು ಈ ತರ ಮಾತಾಡ್ತಾರೆ ಅಂತ ಹೇಳಿ, ಯು ವಾಂಟ್ ಟು ಶೇವ್ ಯುವರ್ ಕಂಟ್ರಿ ಅಂತ ಕೇಳಿದ. ಅದಕ್ಕೆ ನನಗೆ ಶೇವ್ ಮತ್ತು ಶೇವ್ದ ಡಿಫ್ರೆನ್ಸ್ ಕೂಡ ಗೊತ್ತಿರಲಿಲ್ಲ, ಅಷ್ಟು ಮುಗ್ಧ ಮನಸ್ಸು. ಮತ್ತೆ ನಾನು ಹೌದು ಐ ವಾಂಟ್ ಟು ಶೇವ್ ಮೈ ಕಂಟ್ರಿ ಅಂತ ಅಂದಾಗ ನಕ್ಕೆ ಹೇಳಿದ ಅವನು, ಇಲ್ಲಪ್ಪ ಶೇವ್ ಅಂತ ಸೇವ್ ಅನ್ಬೇಕು. ಆದ್ರೆ ನಾನು ಫೇಲ್ ಆದೆ, ನಾನು ಲಪಾಸ್ ಆದ ಇದರಲ್ಲಿ ನನಗೇನು ಈ ತರ ಗಾಬರಿ ಏನಾಗಲಿಲ್ಲ. ಆದ್ರೂ ಕೂಡ ಆ ವ್ಯಕ್ತಿ ನನ್ನನ್ನ ಆಯ್ಕೆ ಮಾಡಿ ಮುಂದೆ ಆ ಮೆಡಿಕಲ್ ಇದಕ್ಕೆ ಕಳಿಸಿದ್ರು ವಿಭಾಗಕ್ಕೆ. ಆ ಮೆಡಿಕಲ್ ವಿಭಾಗಕ್ಕೆ ಹೋದಾಗ ಅಲ್ಲಿ ಕೂಡ ಇಲ್ಲ, ನಿನ್ನ ಇದು ಇದೆಯಲ್ಲ ವೇಯಿಂಗ್ ಮಷೀನ್ ಅಲ್ಲಿ ನೋಡಿದಾಗ ನಿಮ್ದು ಇದು ಒಂದು 100 ಗ್ರಾಮ್ ಕಡಿಮೆ ಇದೆ ಅಂತ ಹೇಳಿದ. ನಿಮ್ಗೆಲ್ಲ ಗೊತ್ತಿರ್ಬೇಕು, ಒಲಿಂಪಿಕ್ ಮೆಡಲ್ ಸಿಗ್ಲಿಕ್ಕೆ ನಮ್ಮ ಪೋಗಟ್ ಅವರಿಗೆ 100 ಗ್ರಾಮ್ ಜಾಸ್ತಿ ಇದರಿಂದ ಒಂದು ಗೋಲ್ಡ್ ಮೆಡಲ್ ಸಿಗ್ಲಿಲ್ಲ. ನಮಗೆ 100 ಗ್ರಾಮ್ ಈ ಕಡಿಮೆ ಇದರಿಂದ ನನಗೆ ಈ ಪೋಸ್ಟ್ ಸಿಗ್ಲಿಲ್ಲ. ತುಂಬಾ ಖೇದವಾಯ್ತು. ಅವ್ರು ಹೇಳಿದ್ರು, ನಿಮ್ಗೆ 2 ದಿವಸ ಟೈಮ್ ಕೊಡ್ತೀವಿ, ಏನಾದ್ರೂ ಮಾಡಿ 100 ಗ್ರಾಮ್ಸ್ ಇನ್ಕ್ರೀಸ್ ಮಾಡಿದ್ರೆ ನಿಮ್ಮನ್ನು ಮತ್ತೆ ನಾವು ಆಯ್ಕೆ ಮಾಡ್ತೀವಿ ಅಂತ ಹೇಳಿ ಕಳಿಸಿದ್ರು. ಸರಿ, ಹೊರಗಡೆ ಬಂದೆ. ನಾವೆಲ್ಲ ನಮ್ಮ ಫ್ರೆಂಡ್ಸ್ ಜೊತೆಗೆ ಡಿಸ್ಕಸ್ ಮಾಡ್ಬೇಕಾಗಿ ಹೇಳಿದ್ರು, 1 ಡಜನ್ ಬಾಳೆಹಣ್ಣು ತಿನ್ನು, ನಿಮ್ಗೆ ಅಷ್ಟು ಬರುತ್ತೆ ಅಂತ ಹೇಳಿದ್ರು. ಸರಿ ಅಂತೇಳಿ ನೆಕ್ಸ್ಟ್ ಡೇ ನಾನು ಮತ್ತೆ ಆ ವೈದ್ಯಕೀಯ ತಪಾಸಣೆಗೆ ಹೋದಾಗ ಸರಿಯಾಗಿ ಒಂದು 5-6 ಬಾಳೆಹಣ್ಣು ತಿಂದು ಹೋಗಿದ್ದೆ. ಸರಿಯಾಗಿ 100 ಗ್ರಾಮ್ ಜಾಸ್ತಿ ಆಯ್ತು, ಸೆಲೆಕ್ಷನ್ ಆಯ್ತು. ತುಂಬಾ ಖುಷಿ ಆಯ್ತು. ಈ ರೀತಿಯಾಗಿ ಏನಪ್ಪಾ ಇದು, ನಮಗೆ ಏನ್ ಮಾಡ್ಬೇಕು ಅಂತ ಗೊತ್ತಿರಲಿಲ್ಲ. ಏರ್ಫೋರ್ಸ್ ಅಂದ್ರೆ ಹೋಗಿ ನಾನು ವಿಮಾನ ಹೊಡಿತೀನಿ ಅಂತ ಒಂದು ಅನುಭವ. ಏರ್ಫೋರ್ಸ್ ಅಂದ್ರೆ ಸೀದಾ ನನ್ನ ಕೈಯಲ್ಲಿ ಒಂದು ಪೈಲಟ್ ಆಗಿಬಿಡ್ತೀನಿ, ಒಂದು ವಿಮಾನ ನನ್ನ ಕೈಯಲ್ಲಿ ಕೊಟ್ಬಿಡ್ತಾರೆ, ನಾನು ಹೋಗಿ ಆಕಾಶದೆಲ್ಲ ಸುತ್ತಾಡ್ಕೊಂಡ್ ಬರ್ತೇನೆ ಅಂತ ಒಂದು ಭಾವನೆ. ಅಲ್ಲಿ ಹೋಗಿ ನೋಡಿದ್ರೆ ಫಸ್ಟ್ ನಮಗೆ ಕೊಟ್ಟಿದ್ದು ಗಾರ್ಡನಿಂಗ್ ಕಿಟ್, ಗಾರ್ಡನ್ ಎಲ್ಲ ಕ್ಲೀನ್ ಮಾಡಿ ಅಂತ ಕೊಟ್ಟರು. ನಾನಂದೇ ಏನ್ ಸರ್, ನಾವೆಲ್ಲ ವಿಮಾನ ಹೊಡಿಸಿದ್ದೀವಿ, ನೀವು ಗಾರ್ಡನ್ ಕಿಟ್ ಕೊಡ್ತಿದ್ರಲ್ಲ ಅಂತ ಹೇಳಿ ಕೇಳಿದಾಗ ಅವ್ರು ಹೇಳಿದ್ರು, ಮೊದಲು ಸ್ವಚ್ಛತೆ ಇಂಪಾರ್ಟೆಂಟ್ ಅಂತ ಹೇಳಿ. ಯಾವುದೇ ಒಂದು ಶಿಸ್ತು ಇರಬೇಕಾದ್ರೆ ಅಲ್ಲಿ ಸ್ವಚ್ಛತೆ ಇರಬೇಕು. ಸೊ ಅವರ ಪ್ರಕಾರ ಇಲ್ಲ, ನೀವು ಮೊದಲು ಸ್ವಚ್ಛತೆ ಕಲಿ, ಆಮೇಲೆ ನಿಧಾನಾಗಿ ವಿಮಾನ ನೋಡ್ಬೋದು ಅಂತ ಹೇಳಿ ತಿಳ್ಕೊಂಡಿದ್ರು. ಆಮೇಲೆ ನನಗೆ ಈ ಬಿಜಾಪುರದಲ್ಲಿ ಇರ್ತಕ್ಕಂತಹ ಕನ್ನಡ ಭಾಷೆಯನ್ನು ಬಿಟ್ಟು ಬೇರೆ ಭಾಷೆ ನನಗೆ ಗೊತ್ತೇ ಇರಲಿಲ್ಲ. ಯಾವಾಗ ನಾನು ಅಲ್ಲಿ ಹೋದಾಗ ಗೊತ್ತಾಯ್ತು, ಎಲ್ಲಾ ಭಾರತದ ಎಲ್ಲಾ ರಾಜ್ಯಗಳಿಂದ ಬೇರೆ ಬೇರೆ ಜನಗಳು ಸೇರಿದ್ದಾರೆ. ನೋಡ್ತೀನಿ, ಅಲ್ಲಿ ಬಿಹಾರದಿಂದಿದ್ದಾರೆ, ವೆಸ್ಟ್ ಬೆಂಗಾಲ್ದಿದ್ದಾರೆ, ಆಸಾಂದಿಂದಿದ್ದಾರೆ, ಪಂಜಾಬ್ದಿಂದಿದ್ದಾರೆ. ಎಲ್ಲರೂ ಪರಸ್ಪರ ನಮ್ಗೆ ಯಾವ ರೀತಿ ಮಾತಾಡ್ಬೇಕು ಅಂತ ನಮಗೆ ಗೊತ್ತಿರಲಿಲ್ಲ, ಹಿಂದಿ ಗೊತ್ತಿರಲಿಲ್ಲ. ನಿಜವಾಗ್ಲೂ ಅವರೆಲ್ಲ ಕೂಡಲೇ ನಮ್ಮ ಮುಖಗಳನ್ನು ನೋಡಿ ಕ್ಯಾ ಹಾಲ್ ಅಂತ ಕೇಳ್ತಾ ಇದ್ರು. ನಮ್ಗೆ ಹಾಲು ಅಂದ್ರೆ ಒಂದೇ ಕುಡಿದ ಹಾಲು ಗೊತ್ತು. ನಾವು ಏನಪ್ಪ ಇವ್ರು ದಿನಾಲು ಹಾಲು ಕೇಳ್ತಾರೆ ಅಂತ ಹೇಳಿ ನಾವು ಹಾಲು ಮೊಸರು ಹೋಗಿ ಅಂತ ಹೇಳಿ ನಾನು ಜೋಕ್ ಮಾಡ್ತಾ ಇದ್ದೆ. ಅವಾಗ ಒಂದು ಮೊಸರು ಅಂದ್ರೆ ಏನು ಅಂತ ಕೇಳಿದಾಗ ಅದನ್ನೇ ನಾನು ಕಣ್ಣಿನ ಒಂದು ಏನು ಈ ಬಟ್ಲರ್ ಇಂಗ್ಲಿಷ್ ಅಲ್ಲಿ ಈ ಮಿಲ್ಕ್ ಸ್ಲಿಪ್ಪಿಂಗ್ ಇನ್ ದ ನೈಟ್ ಬಿಕಮಿಂಗ್ ಟೈಟ್ ಇನ್ ದ ಮಾರ್ನಿಂಗ್ ಅಂತ ಜೋಕ್ ಮಾಡ್ತಾ ಇದ್ದೆ. ಈ ರೀತಿ ಪದೇ ಪದೇ ನಮ್ಗೆ ಹಕ್ಕುಗಳು ಬಂದಾಗ ನಮ್ಗೆ ದಾಡ್ತಿದ್ವಿ. ಯಾವುದೇ ರೀತಿಯಿಂದ ನಾವು ಫ್ರಸ್ಟ್ರೇಷನ್ ಆಗಲಿಲ್ಲ, ನಮ್ಗೆ ಏನು ಗೊತ್ತಿಲ್ಪ ಅಂತ ಹೇಳಿ ನಮಗೆ ಬೇಜಾರಾಗಲಿಲ್ಲ. ಅದಾದ್ಮೇಲೆ ನನ್ಗೆ ಅನಿಸ್ತು,
ಈ ತರ ಹಿಂದಿಗಳನ್ನು ಕಲಿಬೇಕು ಅಂತ ಹೇಳಿ ಕೊನೆಗೆ ಫಸ್ಟ್ ಬಂದ್ಬಿಟ್ಟು ಅವ್ರು ಹೇಳಿದ್ರು ನೀವು ಕೀ ಆರ್ಡರ್ ಅಂತ ಹೇಳಿದ್ರು. ಅಲ್ಲಿರ್ತಕ್ಕಂಥ ಬಿಲ್ಡಿಂಗ್ಗಳ ಕೀಗಳನ್ನು ಓಪನ್ ಮಾಡಬೇಕು ಅಂದ್ರೆ ಈ ಎಲ್ಲ ಬಾಗಿಲುಗಳನ್ನು ಓಪನ್ ಮಾಡಿ ಕಸ ಹುಡುಗರು ಬೇರೆ ಇರ್ತಾರೆ, ನಾವು ಬಾಗಿಲು ಓಪನ್ ಮಾಡಿ ಅಲ್ಲಿ ಫೋನಲ್ಲಿ ಅಟೆಂಡ್ ಮಾಡುವಂತ ಕೆಲಸ, ಅದಕ್ಕೆ ಕೀ ಆರ್ಡರ್ ಅಂತ ಹೇಳ್ತಾರೆ. ಇವತ್ತು ನೀವು ಕೀ ಆರ್ಡರ್ ಅಂತ ಹೇಳಿದ್ರು, ನಾನು ಕೀ ಆರ್ಡರ್ ಅಂತ ಹೋಗಿ ಆ ಟೆಲಿಫೋನ್ ಅಲ್ಲಿ ಯಾವ ರೀತಿ ಸಂಭಾಷಣೆ ಮಾಡಬೇಕು ಅಂತ ಒಂದು ನಮಗೆ ಸೌಜನ್ಯ ಇರಲಿಲ್ಲ. ಎಲ್ಲೋ ಒಂದು ಅಧಿಕಾರಿಗಳ ಫೋನ್ ಬಂದು ನಾನು ಕೇಳಿದೆ ಹೌ ಸ್ಪೀಕಿಂಗ್ ಇದೇ ಭಾಷೆ. ಅದಾಗ ಅವ್ರು ಹೇಳಿದ್ರು ಕೆಳಗಡೆ ಒಂದು ವಾರೆಂಟ್ ಆಫೀಸರ್ ಶೇಷಯ್ಯ ಅಂತಿದ್ದಾರೆ, ಅವ್ರಿಗೆ ಕರೀರಿ ಅಂತ ಹೇಳಿದ್ರು. ಅವರು ಕೆಳಗಡೆ ಒಂದು ದೊಡ್ಡ ಪ್ಲಾಟೂನ್ ಅಡ್ಜಸ್ಟ್ ಮಾಡ್ತಾ ಇದ್ರು. ನಮಗೆ ಯಾವ ರೀತಿ ಹೋಗಿ ಅವ್ರಿಗೆ ಹೇಳಬೇಕು ಅದು ಕೂಡ ನಮಗೆ ಆ ಸೌಜನ್ಯತೆ ಗೊತ್ತಿರಲಿಲ್ಲ. ನಾನು ಮೇಲ್ಗಡೆ ನಿಂತು ಸರ್ ನನ್ನ ಫೋನ್ ಅಂತ ಹೇಳಿದೆ. ಅವ್ರು ಸಿಟಿಯಿಂದ ಬಂದ್ರು. ಬಂದ ಕೂಡಲೇ ನೀವು ಎಲ್ಲಿಂದ ಬಂದಿದ್ದೀರಾ? ಸರ್ ನಾನು ಕರ್ನಾಟಕದಿಂದ ಅಂತ. ನಿಮ್ಗೆ ಹಿಂದಿ ಇತ್ತ ಅಂತ ಹೇಳಿದ್ರು. ಹಿಂದಿ 50 ಮಾರ್ಕ್ಸಿಗೆ ನಾನು 34 ತಗೊಂಡಿದ್ದೀನಿ ಸರ್ ಅಂತ ಹೇಳಿದೆ. ಅವ್ರು ಹೇಳಿದ್ರು ನಿಮ್ಗೆ ಹಿಂದಿ ಸರಿ ಬರಂಗಿಲ್ಲ, ನೀವು ತೇರಾ ಫೋನ್ ಅನ್ಬಾರ್ದು, ಆಪ್ಕಾ ಫೋನ್ ಅನ್ಬೇಕು, ಮತ್ತು ಕೆಳಗಡೆ ಬಂದು ನಿಂತು ನಿಧಾನಾಗಿ ಹೇಳ್ಬೇಕು, ಈ ತರ ಮೇಲ್ಗಡೆಯಿಂದ ಹೇಳ್ಬಾರ್ದು ಅಂತ ಹೇಳಿದ್ರು. ಅದಕ್ಕೆ ತಪ್ಪಾಯ್ತು ಸರ್ ಅಂದ್ರೆ, ಇಲ್ಲ ನಾಳೆಯಿಂದ ನೀವು ಹಿಂದಿ ಕ್ಲಾಸಿಗೆ ಬರಬೇಕು ಅಂತ ಹೇಳಿದ್ರು. ಸರಿ ಸರ್ ಅಂದ್ಕೊಂಡೆ. ಆಮೇಲೆ ನನಗೆ ಅನಿಸ್ತು ಇನ್ಮೇಲಿಂದ ಹಿಂದಿ ಕಲಿಬೇಕು, ಇಲ್ಲದೆ ಅವರ ಈ ಅವಸ್ಥೆ ಬರ್ತದೆ ಅಂತ ಹೇಳಿ ನಾವು ಒಂದು 300 ಕನ್ನಡಿಗರಿದ್ರು. ಹೀಗಾಗಿ ನಮಗೆ ಬೇರೆ ಭಾಷೆ ಮಾತಾಡುವಂತ ಅವಶ್ಯಕತೆನೇ ಇರಲಿಲ್ಲ. ಹೀಗಾಗಿ ಕನ್ನಡದಲ್ಲಿ ನಾವು ಸಂಭಾಷಣೆ ಮಾಡ್ತಾ ಇದ್ವಿ. ಆದ್ರೂ ಕೂಡ ಇಂತಹ ಸಂದರ್ಭಗಳು ಬಂದಾಗ ನಾವು ಸರಿಯಾಗಿ ಮಾತಾಡ್ಬೇಕಂತ ಹೇಳಿ ಆ ಹಿಂದಿ ಕಲಿಯೋಕ್ಕೋಸ್ಕರ ನಾನು ಹಿಂದಿ ಜನರಲ್ಲಿ ಬರ್ತೇನೆ. ಅಲ್ಲಿರ್ತಕ್ಕಂಥ ಡಿ ಸಿಂಗು, ಸಿ ಸಿಂಗ್, ಡಿ ಸಿಂಗ್, ಪಿ ಸಿಂಗ್ ನಮ್ಗೆ ಗೊತ್ತೇ ಇಲ್ಲ. ಬರೀ ಸಿಂಗುಗಳು ಹಿಂದೆ ಮಾತಾಡಿಸಿಗಳು ಬೇರೆ ಇರ್ತಾವ. ಅಂತವ್ರ ಜೊತೆ ಹೋಗಿ ಹೇಳಿದ್ರೆ ಹಿಂಗೆ ನಾನು ಹಿಂದಿ ಕಲಿಬೇಕು, ನಾನು ನಿಮ್ ಜೊತೆ ಹೇಳ್ತೀನಿ ಅಂತ ಹೇಳಿ. ಸೊ ಅಲ್ಲಿ ಹಾಗೆ ಇರುವಂದ್ರೆ ಒಂದು ಬ್ಯಾರಕ್ ಅಂತ ಇರ್ತದೆ, ದೊಡ್ಡ ಬಿಲೇಟ್ ತರ, ಒಂದೇ ಉದ್ದು ಒಂದು ಸುಮಾರು ಒಂದು 25 ಜನ ಇರುವಂತಹ ಒಂದು ಬಿಲೇಟು. ಆ ಬಿಲೇಟ್ಗಳಲ್ಲಿ ಒಂದೇ ಒಂದು ನಮ್ಮ ಕಬೋರ್ಡ್ ಕೊಟ್ಟಿದ್ದಾರೆ. ಆ ಕಬೋರ್ಡ್ಗಳಲ್ಲಿ ನಮ್ಮೆಲ್ಲ ವಸ್ತುಗಳನ್ನು ನೀಟಾಗಿ ಇಟ್ಕೊಂಡಿರ್ತೀವಿ. ಒಂದು ಕಾಟ್ ಕೊಟ್ಟಿದ್ದಾರೆ. ಆ ಕಾಟು ಪ್ಲಸ್ ಒಂದು ಮಚ್ಚರಗಾಡಿ ಇವೆಲ್ಲ ಕೊಟ್ಟು ಒಂದು ಬಿಲೇಟ್ ಅಂತ ಹೇಳ್ತಾರೆ. ಆ ಬಿಲೇಟ್ ಅಲ್ಲಿ 3 ಸಾರಿ ಅವರ ಜೊತೆಗೆ ಅವ್ರಿಗೆ ಹಿಂದಿ ಯಾವ ರೀತಿ ಮಾತಾಡಬೇಕು ಅವರೆಲ್ಲ ಹೇಳಿ ತುಂಬಾ ಸರಳ ಇದೆ. ಈ ಬರ್ತಕ್ಕಂಥ ದಿನಾಗಮಾನ ಅದನ್ನು ಕೇಳ್ತಾ ಇರು, ಹಿಂದಿ ಹಾಡುಗಳನ್ನು ನೀನು ಹೇಳ್ತಾ ಇರು, ಹಿಂದಿ ಸಿನಿಮಾಗಳನ್ನು ನೀನು ನೋಡ್ತಾ ಇರು, ಅವಾಗ ಅದೇ ಡೆಫಿನೆಟ್ಲಿ ಹಿಂದಿ ಭಾಷೆ ಬರುತ್ತೆ ಅಂತ ಹೇಳಿದ್ರು. ನಾನು ಸರಿ ಅಂತ ಹೇಳಿ ಅವ್ರ ಜೊತೆಗೆ ಇರ್ತಿದ್ದೆ. ಅವರ ಹತ್ರ ಒಂದು ಚಿಕ್ಕದಾಗಿ ಟ್ರಾನ್ಸಿಸ್ಟರ್ ಇತ್ತು, ಅದರಲ್ಲಿ ಬರ್ತಕ್ಕಂತಹ ದಿನಾಂಕ ಗೀತೆಗಳನ್ನು ಕೇಳ್ತಿದ್ದೆ. ಸ್ವಲ್ಪ ಹಿಂದಿ ಇದ್ದು ಅರ್ಥ ಆಗುತ್ತೆ. ಇದೇ ರೀತಿ ಒಂದು ದಿವಸ ಅವರು ಸಿನಿಮಾ ಬಿಟ್ಟರು. ನಾನು ಕೂಡ ಪ್ರತಿ ನಿಮ್ ಜೊತೆಗೆ ಬನ್ನಿ ಹಿಂದಿ ಸಿನಿಮಾ ಇದೆ ನೋಡ್ಕೊಂಡು ನೀವು ಹಿಂದಿ ಕೂಡ ಕಲಿಯಬಹುದು ಅಂತ ಹೇಳಿದ್ರೆ ಅಂತ ಅವ್ರ ಜೊತೆಗೆ ನಾನು ಆ ಹಿಂದಿ ಒಂದು ಸಿನಿಮಾ ನೋಡ್ಲಿಕ್ಕೆ ಹೋದೆ. ಅದು ಒಬ್ಬನೇ ಥಿಯೇಟರ್ ಇದ್ದು ಮುಂದೆ ಕೂತಿದ್ವಿ. ಅಷ್ಟರಲ್ಲಿ ಒಂದು ದಂಪತಿಗಳು ಒಂದು ಚಿಕ್ಕ ಮಗುವಿನೊಂದಿಗೆ ಬಂದರು. ನನ್ನ ಪಕ್ಕದಲ್ಲೇ ಸೀಟ್ ಇದ್ದವರು. ಆ ಸೀಟಲ್ಲಿ ಕೂತ್ಕೊಂಡಾಗ ಒಂದು 3 ವರ್ಷದ ಮಗು ಒಂದು ಆಟ ಆಡ್ಕೊಂಡು ನನ್ನ ಗೋಡೆ ಮೇಲೆ ಕೂತ್ಕೊಂಡು ಸ್ವಲ್ಪ ಹೊತ್ತು ನಂತರ ಆ ತಾಯಿ ಹಿಂದಿಯಲ್ಲಿ ಕೇಳಿದ್ರು, ಬಚ್ಚ ಸೋಗ ಯಾ ಅಂತ ಹೇಳಿ. ನನಗೆ ತಕ್ಷಣ ಹಿಂದಿಯಲ್ಲಿ ಏನ್ ಹೇಳ್ಬೇಕು ಅಂತ ಗೊತ್ತಿರಲಿಲ್ಲ. ಹೀಗಾಗಿ ನೈ ಜಿಂದಾ ಹೈ ಅಂತ ಹೇಳ್ಬಿಟ್ಟೆ. ಅವರು ಗಾಬರಿಯಾಗಿ ಆ ಮಗು ಎಳ್ಕೊಂಡ್ರು. ನಂತರ ನಮ್ಮ ಮಿತ್ರ ಹೇಳಿದ್ರೆ ಇಲ್ಲ ಅವರು ಕನ್ನಡದವರಲ್ಲ, ಹೀಗಾಗಿ ಹಿಂದಿ ಸರಿಯಾಗಿ ಗೊತ್ತಿಲ್ಲ. ಏ ಪಾಗಲ್ ಜಾಗ ಬೋಲ್ನಾ चाहिए, ಜಿಂದಾ ನೈ बोलते ಅಂತಂದ್ರೆ ಹೋಗುವಾಗ ನನಗೆಲ್ಲ ಎಂದಿಂದ ಅಚಾಟಗಳು ನಡೆದು ಹೋಗ್ತಿತ್ತು ಅಂತ ನನಗೆ ಬೇಜಾರಾಯಿತು. ಏನಪ್ಪ ಈ ತರ ಹೇಳ್ಬಿಟ್ಟೆ ಅಂತ ಹೇಳಿ ಅವ್ರು ಹೇಳಿದ್ರೆ ಇಲ್ಲ ಇವನು ಕುಡ್ಕುಡಿ ಅಂತ. ಅಲ್ಲಿ ಕೇವಲ ಈ ತಮಿಳುನಾಡವರಿಗೆ ಮದ್ರಾಸಿ ಅಂತ ಹೇಳ್ತಾರೆ. ಆ ತಮಿಳುನಾಡಿನ ಬೇರೆ ಭಾಷೆಗಳಿಗೆ ಅಂದ್ರೆ ಈ ದಕ್ಷಿಣ ಭಾರತದ ಜನರಿಗೆಲ್ಲ ಕುಡುಕುಡಿ ಅಂತ ಹೇಳ್ತಾರೆ. ಯಾಕೆ ಕುಡುಕುಡಿ ಅಂತಂದ್ರೆ ನಮ್ಮ ಭಾಷೆ ಯಾವ ತರ ಇದೆ ಅಂದ್ರೆ ಒಂದು ಡಬ್ಬದಲ್ಲಿ ಕಲ್ಲು ಹಾಕಿ ನಾವು ಸಪ್ಲೈ ಮಾಡಿದ್ರೆ ಯಾವ ತರ ಕುಡುಕುಡಿ ಸೌಂಡ್ ಬರುತ್ತೆ ಆ ತರ ಇದೆ. ಕುಡುಕುಡಿ ಅಂತ ಹೇಳ್ತಾರೆ. ಇವರು ಕುಡುಕುಡಿ ಇದ್ದಾರೆ, ಸರಿಯಾಗಿ ಅವರಿಗೆ ಭಾಷೆ ಗೊತ್ತಿಲ್ಲ, ದಯವಿಟ್ಟು ಕ್ಷಮಿಸಬೇಕು ಅಂತ ಹೇಳಿ ನನ್ನನ್ನು ಉಳಿಸಿದ್ರೆ. ಸೊ ನನಗೇನಂತೂ ಏನಪ್ಪ ಇದು ಈ ತರ ನಾವು ಸಿಕ್ಕಾಕೊಂಡ್ರೆ ಕಷ್ಟ ಅನ್ಕೊಂಡು ಹೆದರ್ತಿದ್ದೆ. ಅದಾದ್ಮೇಲೆ ಆ ಕಾನ್ಫಿಡೆನ್ಸ್ ಸ್ವಲ್ಪ ಕಡಿಮೆ ಆಗಿಬಿಡ್ತು. ಆ ವಿಶ್ವಾಸ ಏನಪ್ಪ ನಾನು ಕಲಿತೀನಿ ಅನ್ಕೊಂಡು ಒಂದ್ ದಿವಸ ಈ ಡ್ರಾಯಿಂಗ್ ಮನುಕ ಅಂತ ಹೇಳ್ತೀವಲ್ಲ ಅದು ಬೇಕಾಗಿತ್ತು ನನಗೆ. ಒಂದನ್ನ ಹಿಂದಿ ಮಿತ್ರ ಕೇಳಿದೆ, ಏನಪ್ಪಾ ಈ ಮನುಕು ಏನಂತಾರೆ ಅಂತ ಕೇಳಿದೆ. ಅವನು ಹೇಳಿದ ಮನುಕಿಗೆ ಕಿಸ್ಮಿಸ್ ಅಂತಾರಂತೆ. ಸುಮ್ಮನಿರು ಮರೆಯ, ಯಾಕಂದ್ರೆ ಆ ಮನುಕ ಮಾಡುವ ಹೆಣ್ಮಕ್ಳಿದ್ರು. ಇವನೇನೋ ನನಗೆ ಜೋಕ್ ಮಾಡ್ತಾ ಇದ್ದಾನೆ, ಆ ಕಿಸ್ಮಿಸ್ ಅಂತ ಹೇಳಿ ನಾನು ಬಳಸ್ತಾನೆ ಅನ್ಕೊಂಡು ಸುಮ್ಮನೆ ಹೇಳ್ಬೇಡ ಕಿಸ್ಮಿಸ್ ಅಂತ. ನಂತರ ಗೊತ್ತಾಯ್ತು ನಿಜವಾದ ಹೆಸರು ಕಿಸ್ಮಿಸ್ ಅಂತೇಳಿ. ಈ ರೀತಿ ಪದೇ ನಾವು ಫೇಲ್ ಆಗ್ತಾ ಇದ್ವಿ. ಬಟ್ ನಮ್ಗೆ ಎಂದೂ ಇರಲಿಲ್ಲ, ಎಂದೂ ನಾವು ಭಯ ಪಡ್ಲಿಲ್ಲ, ಎಂದೂ ನಾವು ಏನಪ್ಪಾ ಇದು ಅನ್ಕೊಂಡು ನಮ್ಮಷ್ಟು
ಅದಕ್ಕೆ ನಾವೇ ಕೀಳಂದ್ರೆ ಭಾವನೆ ಬರಲಿಲ್ಲ. ನಾವು ಧೈರ್ಯದಿಂದ ಎದೆ ಬಂದಿದೆ, ಇಬ್ಬರು ಫೇಲ್ ಆದ ಮಜಾ ಜೋಕ್ ಮಾಡಿ ನಗ್ತಾ ಇದ್ವಿ, ಖುಷಿ ಆಗ್ತಾ ಇದ್ವಿ. ನಿಮ್ಗೆ ಗೊತ್ತಿಲ್ಲ, ನಮ್ಮ ಕಡೆ ಒಂದು ಸೀಕ್ರೆಟ್ ನೋಟ್ ಅಂತ ಇರುತ್ತೆ. ಅಂದ್ರೆ ನೀವು ಏನಾದ್ರು ಮೈ ಹುಷಾರಿಲ್ಲ ಅಂದ್ರೆ ಮುಂಚಿತವಾಗಿ ನಾವು ರಿಪೋರ್ಟ್ ಮಾಡ್ಬೇಕಲ್ಲ, ನಾಳೆ ನಾನು ಆರೋಗ್ಯನಾಗಿರೋದಿಲ್ಲ ಅಂತ ಹೇಳಿ. ಅದಕ್ಕಂದ್ರೆ ಸೀಕ್ರೆಟ್ ರಿಪೋರ್ಟ್ ಮುಂಚಿತವಾಗಿರ್ಬೇಕು. ಅದು ಇಂಗ್ಲಿಷ್ ಭಾಷೆಯಲ್ಲಿ ಅವ್ರಿಗೆ ಹೇಳ್ಬೇಕು. ಅದು ನಮಗೆ ದೊಡ್ಡ ಸಮಸ್ಯೆ. ಜ್ವರ ಬಂದ್ರೆ ಫೀವರ್ ಅಂತ ಹೇಳಿದ್ವಿ, ತಲೆ ನೋಸಿದ್ರೆ ಹೆಡೇಕ್ ಅಂತ ಹೇಳಿದ್ರೆ, ವಾಂತಿ ಬಂದ್ರೆ ಊಮಿತ್ ಅಂತ ಹೇಳಬೇಕು. ಈ ಪ್ರತಿಯೊಬ್ಬ ವ್ಯಕ್ತಿಗೆ ಈ ಶಬ್ದಗಳಲ್ಲಿ ಹೋಗಬೇಕು. ಬಟ್ ಅಲ್ಲಿರ್ತಕ್ಕಂಥ ಎಲ್ಲ ಡಾಕ್ಟರ್ಗಳು ಇಂಗ್ಲಿಷ್ ನಲ್ಲಿ ಮಾತಾಡೋದು. ಸೊ ನಾವು ಒಂದು ದೊಡ್ಡ ಸಮಸ್ಯೆ. ನನಗೆ ರೋಗ ಬಂದಿದೆ ಅಂದ್ರೆ ಯಾವುದು ಸರಳವಾದಂತಹ ರೋಗ ಇದೆ ಅದನ್ನು ಹೇಳ್ತಾ ಇದ್ದೀವಿ ಅಲ್ಲಿ. ಸೊ ಹೀಗಾಗಿ ಒಂದ್ಸಲ ನನ್ನ ಮಿತ್ರ ಅಲ್ಲಿ ಹೋದ, ಅವನಿಗೆ ವಾಂತಿ ಆಗ್ತಿತ್ತು, ಆದ್ರೆ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ಬೇಕು ಅಂತ ಗೊತ್ತಿರಲಿಲ್ಲ ಅವನಿಗೆ. ಅವ್ನು ಹೋಗಿ ಹೇಳಿದ್ರು, ಮೇಡಮ್ ಲೂಸ್ ಮೋಷನ್ ಫ್ರಮ್ ಮೈ ಮೌತ್ ಅಂತ ಹೇಳಿದ. ಅಂತ ಗಾಂಧಿ ಹೌದು ಲೂಸ್ ಮೋಷನ್ ಫ್ರಮ್ ಮೈ ಮೌತ್ ಅಂತ ಗೊತ್ತಾಯ್ತು. ಹೋಗ್ಬಿಟ್ಟಿಂಗ ಅಂತ ಈ ತರದೊಂದು ನಗಿಚಾರಿಗಳು ನಡೀತಾ ಇತ್ತು. ಆಮೇಲೆ ಬಂದು ನೆನೆಸ್ಕೊಂಡು ನಗ್ತಾ ಇದ್ವಿ, ಖುಷಿಯಲ್ಲಿ ಕೊಟ್ಟಂತ ಊಟ ಮಾಡ್ತಾ ಇದ್ವಿ. ಯಾರು ಅಡುಗೆ ಮಾಡಿದ್ರು, ಯಾರು ಅನ್ನ ಬೇಯಿಸಿದ್ರು, ಯಾವ ಕೊನೆಯೂ ಇರಲಿಲ್ಲ. ವೆಜ್ ನಾನ್ ವೆಜ್ ಜೊತೆಯಾಗಿ ತಿಂತಾ ಇದ್ವಿ. ಎಂದೂ ಅಲ್ಲಿ ಭೇದ ಭಾವ ಇರಲಿಲ್ಲ, ಜಾತಿ ಭೇದ ಇಲ್ವೇ ಇಲ್ಲ. ಯಾರೇನ್ ಮಾಡಿದ್ರು ಗೊತ್ತಿಲ್ಲ. ಪ್ರತಿಯೊಬ್ಬರಿಗೂ ಯಾವ್ಯಾವ ಧರ್ಮದ ಆಧಾರದ ಮೇಲೆ ಯಾವ್ಯಾವ ಪೂಜೆಗಳನ್ನು ಮಾಡ್ತಾರೆ ಅವರಿಗೆ ಅನುಕೂಲ ಮಾಡಿಕೊಟ್ಟಿದ್ದರು. ಆ ತರದ್ದು ಒಂದು ಫೋರ್ಸು ಇಂಡಿಯನ್ ಏರ್ ಫೋರ್ಸ್. ಎಷ್ಟೋ ಸಲ ಪದೇ ಮಾಡ್ಬೇಕಾದ್ರೆ ಹೇಳೋರು, ಎಲ್ಲಿ ಕೊಳ್ಳಲ್ಲಿ ಅಂತ ಕೇಳಿದ್ರು. ನಮ್ಮ ಕೊಳ್ಳಲ್ಲಿ ಒಂದು ಕಾಶಿಧಾರ ಇತ್ತು. ಆ ಕಾಶಿಧಾರದಲ್ಲಿ ರಾಘವೇಂದ್ರ ಸ್ವಾಮಿಗಳನ್ನು ತಾಯ್ತಾ ಇತ್ತು. ಅವರು ಹೇಳಿ ಕೇಳಿದ್ರು, ಯಾಕಂದ್ರೆ ನಾವು ನಾರ್ಮಲಿ ಬನೇನು ಮತ್ತು ಚಡ್ಡಿ ಹಾಕೊಂಡು ಪರೇಡ್ ಮಾಡೋದು. ಆ ಪರೇಡ್ ಮಾಡ್ಬೇಕಾದ್ರೆ ಅವ್ರ ಮಧ್ಯದಲ್ಲಿ ಈ ಜನವಾರ ಈ ಕಾಶಿಧಾರ ಅಡ್ಡದ್ದು ಬಂದು ಏನಾದ್ರು ತೊಂದರೆ ಆಗುತ್ತೆ ಮುಂಚೆನೆ ತೆಗೆಸ್ತಾರೆ. ಕೊರಳಲ್ಲಿ ಇರ್ತಕ್ಕಂತಹ ಆ ಕಾಶಿಧಾರ ನೋಡಿ ಅದೊಂಥರ ಡಿಫ್ರೆಂಟ್ ಕಾಣುತ್ತೆ. ಯಾಕಂದ್ರೆ ನಾವು ಯೂನಿಫಾರ್ಮ್ ನಲ್ಲಿ ಇರೋರು, ಎಲ್ಲರೂ ಯೂನಿಫಾರ್ಮ್ ಅಲ್ಲಿ ಇರಬೇಕು. ಸೊ ಅಲ್ಲಿರ್ತಕ್ಕಂಥ ನಾನೊಬ್ಬನೇ ಒಂದು ಬೇರೆ ರೀತಿ ಕಾಣಿಸ್ತಾ ಇದೆ. ಯಾಕಂದ್ರೆ ಕೊಳ್ಳಲ್ಲಿ ಇರ್ತಕ್ಕಂತಹ ಕಾಶಿದಾರ ಕರಿದಾರ ಎದ್ದಾಗಿ ಕಾಣ್ತಾ ಇತ್ತು. ಅಲ್ಲಿರ್ತಕ್ಕಂತಹ ಗ್ರೌಂಡ್ ಇನ್ಸ್ಟ್ರಕ್ಟರ್ GTI ಅಂತೀವಿ, ಗ್ರೌಂಡ್ ಟ್ರೈನಿಂಗ್ ಇನ್ಸ್ಟ್ರಕ್ಟರ್ ಅಂತೀವಿ, ಒಂದು ಕಾಪುಲ್ ವರ್ಮ ಕಾರ್ಪೋರಲ್ ಅಂತ. ಅವನು ಬಂದು ಕೇಳ ಕ್ಯಾ ಹೈ ಅಂತ ಹಿಂದಿಯಲ್ಲಿ ಕೇಳ್ದ. ನಾನು ತುಂಬಾ ಖುಷಿ, ಸರ್ ಇದು ಕಾಶಿದಾರ ಇಂಗ್ಲಿಷ್ ಅವ್ರು ಹೇಳಿದೆ, ಇಸ್ಕೋ ಬ್ಲ್ಯಾಕ್ ಥ್ರೆಡ್ ಹೈ, ये हमारा गुरु है ಅಂತಂದೆ. ಅವನು ಜೋರಾಗಿ ಅದನ್ನು ಹರಿದು ಬಿಟ್ಟ. ಹರಿದು 6 ಮहीने के लिए तेरा गुरु मैं हूं, इसको पेटी में रखो ಅಂದ್ಬಿಟ್ಟ. ನನಗೆ ತುಂಬಾ ಬೇಜಾರಾಯ್ತು. ಏನಿದು ದೇವರಿಗೆ ಇವರು ಕಿಮ್ಮತ್ತೆ ಕೊಡ್ಲಿಲ್ಲ. ಇದೆಂತ ಫೋರ್ಸು, ಇದೆಂತ ನಮ್ಮ ಈ ಏರ್ ಫೋರ್ಸು, ಇಲ್ಲಿರೋದು ಬೇಡ. ಯಾಕಂದ್ರೆ ಯಾವಾಗ ಈ ಭಗವಂತನನ್ನು ಇವರು ಹರಿಬಿಟ್ಟಿದ್ದಾರೆ, ಏನು ಇವರಲ್ಲಿ ಇರ್ತಕ್ಕಂಥ ಅವನಿಗೆ ಸೆಂಟಿಮೆಂಟಲ್, ನಾನು ತುಂಬಾ ಭಾವನಾತ್ಮಕವಾಗಿ ನಾನು ನಮ್ಮ ತಂದೆಗೆ ಪತ್ರ ಬರೆದಿದ್ದೆ. ಅಪ್ಪ ಇಲ್ಲಿ ಇದೆ ಯಾವುದೇ ರೀತಿಯಿಂದ ಧರ್ಮಕ್ಕೆ ಇವರು ಕಿಮ್ಮತ್ ಕೊಡೋದಿಲ್ಲ, ಹೀಗಾಗಿ ನಾನು ಬಂದು ಬಿಡ್ತೀನಿ ಅಂತ ಹೇಳಿ ನಾನು ಪತ್ರ ಮುಖಾಂತರ ನಮ್ಮ ತಂದೆಯವರಿಗೆ ತಿಳಿಸಿದೆ. ನಮ್ಮ ತಂದೆ ಅವಾಗ ನಮ್ಗೆ ಉತ್ತರ ಕೊಟ್ಟರು, ನೋಡಪ್ಪ ಅವ್ರು ಹೇಳೋದು ಸರಿ ಇದೆ, ಟ್ರೈನಿಂಗ್ ಆಗುವವರಿಗೆ ಅವರು ನಿಜವಾಗಿ ನಿನ್ನ ಗುರು, ನಿನ್ನ ಭಕ್ತಿ, ನಿನ್ನ ಮನಸ್ಸಲ್ಲಿ ಇರ್ತಕ್ಕಂತಹ ಭಗವಂತ ರಾಘವೇಂದ್ರ ನಿನ್ನ ಹೃದಯ ಇಟ್ಕೊ. ಯಾವತ್ತು ಆ ದೇವರನ್ನು ಹೃದಯ ಇಟ್ಕೊಂಡು ಅವನು ಯಾರು ನೀನು ಕಲಿಸ್ತಾ ಇದ್ದಾನೆ ಅವನೇ ನಿನ್ನ ಗುರು ಅಂತ ತಿಳ್ಕೊಂಡ್ರೆ ನೀನು ಯಶಸ್ವಿ ಆಗ್ತದೆ ಅಂತ ಹೇಳಿದ್ರು. ಆ ಒಂದು ಪ್ರೇರಣಾತ್ಮಕ ಮಾತು ನಿಜವಾಗ್ಲೂ ಸಾರ್ಥಕವಾಯಿತು. ಅವನು ಕಲಿಸಿದಂತ ಒಂದು ಹೆಜ್ಜೆ, ಅದನ್ನು ಈಗ ಹಿಂದಿಯಲ್ಲಿ ತೇಜ್ ಚಲ್ ಅಂತಾರೆ. ಅವರು ಕಲಿಸಿದಂತ ಒಂದು ತೇಜ್ ಚಲ್ನಿಂದ ನಾನು ಅಲ್ಲಿರ್ತಕ್ಕಂಥ ACCT ಅಂತ ಹೇಳ್ತಾರೆ. ACUT ಅಂದ್ರೆ ಏರ್ ಕ್ರಾಫ್ಟ್ ಮನ್ ಅಂಡರ್ ಟ್ರೈನಿಂಗ್, ಏರ್ ಕ್ರಾಫ್ಟ್ ಮನ್ ಅಂಡರ್ ಟ್ರೈನಿಂಗ್ ಶಾರ್ಟ್ಕಟ್ ಅಲ್ಲಿ ACUT ಅಂತ ಹೇಳ್ತಾರೆ. ಆ ಒಂದು ಟಾಪ್ ಗಾರ್ಡ್ಗಳನ್ನು ಏನು ಕಲಿಸಿದ ಅದರಿಂದ ನಾನು ಇವತ್ತು ACCT ಆಗಿದೆ, ಅಂದ್ರೆ ಅಸಿಸ್ಟೆಂಟ್ ಕಮಿಷನರ್ ಆಫ್ ಕಮರ್ಷಿಯಲ್ ಟ್ಯಾಕ್ಸ್. ಒಂದು ನಮ್ಮ ತಂದೆ ಆ ತರ ಏನಾದ್ರು ಹೇಳಿದೆ, ಇಲ್ಲ ನೀನು ಬಂದ್ಬಿಡು, ಏನು ಮಾಡೋಣ, ಏನು ಅವಶ್ಯಕತೆ ಇಲ್ಲ. ಸುಮಾರು ಜನರು ಇರ್ತಾರೆ, ಪೇರೆಂಟ್ಸ್ ಪಾಲಕರು ಹೇಳ್ತಾ ಇದ್ದಾರೆ, ರಚನೆ ಏನ್ ಮಾಡ್ತೀಯಾ, ನಿಮ್ಗೆ ಏನ್ ನೋಡ್ಕೋ ಅಂತ ಹೇಳಿ. ಆ ರೀತಿ ನಮ್ಮ ತಂದೆ ತಾಯಿ ನನಗೆ ಏನಾದ್ರು ಹೇಳಿದ್ರೆ ಇವತ್ತು ನಾನು ACCT ಆಗ್ತಿರಲಿಲ್ಲ. ಹೀಗಾಗಿ ನಮ್ಮ ತಂದೆ ಆ ಪ್ರೇರಣಾತ್ಮಕ ಶಬ್ದದಿಂದ ನಾನು ಇವತ್ತು ಈ ರೀತಿಯಾಗಿ ಅನೇಕ ಅನುಭವಗಳು. ನಿಮ್ಗೆ ಜೋಕ್ ಹೇಳ್ಬೇಕು ಅಂತಂದ್ರೆ, ಎಷ್ಟು ನಾವು ಜನರು ಹೋಗ್ತೀವಿ ಅಂತ ಒಂದು ಸಾರ್ಜೆಂಟ್ ಯಾದವ್ ಅಂತಿದ್ರು. ಆ ಸಾರ್ಜೆಂಟ್ ಯಾದವ್ ಅವರಿಗೆ ತುಂಬಾ ಬೆನ್ನು. ಅವ್ರು ಕೇಳ್ತಾ ಇದ್ರು, ಕುಲಕರ್ಣಿ ಬೇಕು ಪೀಕ್ ಮೆಥಡ್ ನೋಡ ಅಂತ ಒಂದ್ಸಲ ಹೇಳಿದ್ರು. ಅವಾಗ ಇತ್ತೀಚೆಗೆ ಜಸ್ಟ್ ಹೊಸದಾಗಿ ಒಂದು ಮೂವ್ ಅಂತ ಆಯಿಂಟ್ಮೆಂಟ್ ಬಂದಿತ್ತು. ನಾವು ಹೇಳಿದೆ, ಸರ್ ಒಂದು ಮೂವ್ ಆಯಿಂಟ್ಮೆಂಟ್ ಅಂದ್ರೆ ಮೂವ್ ಅಂತ ಇಷ್ಟೇ ಹೇಳಿದೆ, ಮೂವ್ ತಯಾರಿಸ್ಕೊಳ್ಳೋಣ ಅಂತಂದ್ಬಿಟ್ಟೆ. ಅವರು ರಾತ್ರಿ ಇಡೀ ತಮ್ಮ ಬಾಯಿಯನ್ನ ಆ ಬೆನ್ನಿಗೆ ಟಚ್ ಮಾಡ್ಲಿಕ್ಕೆ ಬಿಡಿದ್ದಾರೆ. ಬೆಳಿಗ್ಗೆ ಒಂದು ಹೇಳ್ತಾರೆ, ಕುಲಕರ್ಣಿ ಮೂವ್ ಪೈಸಾ ಲಗಾತೆ ಯಾರು ಪೇಟ್ಗೋ ಅಂದ್ಬಿಟ್ರು.
ನಾನು ಸರ್ ಹೋಗುವುದೇ ಆಯಿಲ್ಮೆಂಟ್ ಮಲಾಮಿನಿಂದ ಹೋಗಲಾಗಲ್ಲ ಅಂತಂದೆ. ಅಷ್ಟು ಇನ್ನೋಸೆಂಟ್ ಜನಗಳು. ಆದ್ರೆ ಖುಷಿಯಿಂದ ಅವ್ರು ನಮ್ಮ ಬಾಸ್ ಮತ್ತೆ ಯಾವುದೇ ತರದಲ್ಲಿ ಅವರಿಗೆ ಇನ್ಸಲ್ಟ್ ಮಾಡೋದು ಇದು ಮಾಡೋದು ಏನೂ ಇಲ್ಲ. ಸೊ ಈ ರೀತಿಯಾಗಿ ನಾನು ಯಾವ ರೀತಿ ನನ್ನ ಈ ತರಬೇತಿ ಮುಗಿಸಿದೆ, ಈ ಒಂದು ವರ್ಷದ ತರಬೇತಿ 6 ತಿಂಗಳಲ್ಲೊಂದು ಸಂಬಳ ಬೆಳಗಾವಿಯಲ್ಲಾಗುತ್ತೆ. ಅದರಲ್ಲಿ ಒಂದು ವಿಮಾನ ರಿಪೇರಿ ಮಾಡಬೇಕಾದ್ರೆ 9 ಜನ ಬೇಕಾಗ್ತಾರೆ. ಒಂದು ವಿಮಾನಕ್ಕೆ ಆ ಬಾಡಿ ನೋಡೋರಿಗೂ ಏರ್ಫ್ರೇಮ್ ಫಿಟರ್ ಅಂತಾರೆ, ಆ ಇಂಜಿನ್ ನೋಡೋರಿಗೆ ಇಂಜಿನ್ ಫಿಟರ್ ಅಂತಾರೆ, ಅಲ್ಲಿ ಇರ್ತಕ್ಕಂತಹ ಮೀಟರ್ಗಳವರಿಗೆ ಇನ್ಸ್ಟ್ರೂಮೆಂಟ್ ಫಿಟರ್ ಅಂತಾರೆ, ಅಲ್ಲಿರ್ತಕ್ಕಂತಹ ಈ ಮಾತಾಡೋದಿರ್ತಾರಲ್ಲ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ ಅಂತವರಿಗೆ ರೇಡಿಯೋ ಫಿಟರ್ ಅಂತ ಹೇಳ್ತಾರೆ, ಫೋಟೋ ತಗೊಳಿದ್ರೆ ಫೋಟೋ ಫಿಟರ್ ಅಂತ ಹೇಳ್ತಾರೆ, ಮೆಕ್ಯಾನಿಕಲ್ ಪಾರ್ಟ್ ನೋಡಿದ್ರೆ ಮೆಕ್ಯಾನಿಕಲ್. ಈ ರೀತಿ ಡಿಫ್ರೆಂಟ್ 9 ಟ್ರೇಡ್ಗಳೇನಿದೆಯಲ್ಲ ಅದನ್ನೆಲ್ಲ ಸೇರಿ ಒಂದು ಪರೀಕ್ಷೆ ಇಡ್ತಾರೆ. ಯಾವ ಒಂದು ಸಬ್ಜೆಕ್ಟ್ ಅಲ್ಲಿ ನಾವು ಪರೀಕ್ಷೆಗೆ ಬಂದಿದ್ದೀವಿ ಅಂತ ನೋಡಿಕೊಂಡು ಆ ರೀತಿ ನಮಗೆ ಟ್ರೇಡ್ಗಳನ್ನು ಕೊಟ್ಟು ಆ ಸ್ಪೆಷಲೈಸೇಷನ್ಗೋಸ್ಕರ ನಮಗೆ ಬೇರೆ ಕಡೆ ಕಳಿಸ್ತಾರೆ. ಈ ರೀತಿಯಾಗಿ ನನ್ನ ತರಬೇತಿ ಮೊದಲು ಬೆಳಗಾವಿಯಲ್ಲಿ ಆಯಿತು. ನಾನು ಕಮ್ಯುನಿಕೇಶನ್ ಅಂದ್ರೆ ಸಂವಹನದಲ್ಲಿ ಜಾಸ್ತಿ ಮಾರ್ಕ್ಸ್ ತಗೊಂಡಿದ್ರಿಂದ ನಾನು ಬೆಂಗಳೂರಿಗೆ ಬಂದೆ. ಇಲ್ಲಿ ಕಮ್ಯುನಿಕೇಶನ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತಿದೆ. ಆ ಕಮ್ಯುನಿಕೇಶನ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನಾನು ರೇಡಿಯೋ ಫಿಟರ್ ಆಗಿ ಬಂದೆ. ಅದೇ ರೀತಿ ಇನ್ಸ್ಟ್ರೂಮೆಂಟ್ ಅಂದ್ರೆ ಈಸ್ಟ್ ಅಲ್ಲಿ ಇದೆ, ಮೆಕ್ಯಾನಿಕಲ್ ಅಂದ್ರೆ ಮದ್ರಾಸ್ ಅಲ್ಲಿದೆ. ಈ ತರ ಬೇರೆ ಬೇರೆ ಪ್ಲೇಸ್ ಗಳಿಗೆ ಕಳಿಸ್ಕೊಟ್ಬಿಡ್ತಾರೆ. ಅಲ್ಲಿ 6 ತಿಂಗಳು ಮಾಡಿದ ನಂತರ ಈ 1 ವರ್ಷ ಕೋರ್ಸ್ ಮಾಡಬೇಕು. ಸಂಪೂರ್ಣವಾಗಿ ರಿಪೇರು, ಮೇಂಟೆನೆನ್ಸ್ ಅಂದ್ರೆ ಏರ್ ಟು ಏರ್ ಕಮ್ಯುನಿಕೇಶನ್, ಗ್ರೌಂಡ್ ಟು ಏರ್ ಕಮ್ಯುನಿಕೇಶನ್ ಅಂತ ಏನ್ ಹೇಳ್ತೀವಲ್ಲ, ಒಂದು ವಿಮಾನ ಇಲ್ಲಿಂದ ಮೇಲ್ಗಡೆ ಹೋಗ್ಬಿಟ್ರೆ ಇಲ್ಲಿ ಕೆಳಗಡೆಯಿಂದ ಒಂದು ಕಂಟ್ರೋಲರ್ ಇರ್ತಾರೆ. ಅವರಿಗೆ ಕಂಟ್ರೋಲರ್ ಅಂತ ಹೆಸರು. ಅವರು ಕೂಡ ಏರ್ಫೋರ್ಸ್ ಇಂದ ರಿಕ್ರೂಟ್ ಆಗಿರ್ತಾರೆ. ಅವರು ಈ ಸಂಪರ್ಕ ಯಾವ ರೀತಿ ಮಾಡಬೇಕು, ಆಮೇಲೆ ಎಷ್ಟು ದೂರದಲ್ಲಿದ್ದೀರಾ, ಎಷ್ಟು ವೇಗದಲ್ಲಿದ್ದೀರಾ, ಎಷ್ಟು ಹತ್ತಿರವಾಗಿದ್ದೀರಾ, ಅದನ್ನೆಲ್ಲ ಸಂಪೂರ್ಣವಾಗಿ ಈ ರಡಾರ್ ಮೂಲಕ ಅವ್ರು ಹೇಳ್ಕೊಡ್ತಾರೆ. ಸೊ ಅದನ್ನು ನಮಗೆ ಕಲಿಸ್ಕೊಟ್ರು. ಸೊ ನಾವು ಆವಾಗ ಹೈ ಫ್ರೀಕ್ವೆನ್ಸಿ, ವೆರಿ ಹೈ ಫ್ರೀಕ್ವೆನ್ಸಿ, ಅಲ್ಟ್ರಾ ಹೈ ಫ್ರೀಕ್ವೆನ್ಸಿ ಅಂತ ಇರ್ತಕ್ಕಂತಹ ಎಲ್ಲ ಈ ಯಂತ್ರಗಳ ಬಗ್ಗೆ ಇಲ್ಲೇ ದೀರ್ಘವಾದ ತರಬೇತಿ ಕೊಡ್ತಾರೆ. ಇಲ್ಲಿ ನಮಗೆ ಅದನ್ನ ಮೋಡ್ಸ್ ಅಂತ ಹೇಳ್ತೀವಿ. ಕೋಡೀಕರಣ ಅಂದ್ರೆ ಬಾರ್ಡರ್ಗಳಲ್ಲಿ ನಾವು ನೇರವಾಗಿ ಮಾತಾಡದಿದ್ರೆ ಏನಾಗುತ್ತೆ, ಬೇರೆಯವರು ಕೇಳಿಸ್ಕೊಂಡ್ಬಿಟ್ಟಿದ್ದಾರೆ. ಸೊ ಆ ಬಾರ್ಡರ್ಗಳಲ್ಲಿ ಮಾತಾಡಬೇಕಾದ್ರೆ ಒಂದು ಮೋಡ್ಸ್ ಅಂತ ಇದೆ. ಮೋಡ್ಸ್, ಆ ಮೋಡ್ಸ್ ಅಂದ್ರೆ ಡಿಡಾಡಿ ಡಾಡಿ ಡಾಡಿ ಡಿಡಿ ಡಿ ಅಂತ ಈ ತರ ಅಂದ್ರೆ ಅದು ಗೊತ್ತಾಗ್ಬಾರ್ದು. ಅದು ಬೇರೆಯವರಿಗೆ ಅದನ್ನ ಟ್ರಾನ್ಸ್ಫರ್ ಮಾಡಿ ಡಿಕೋಡ್ ಅಂತ ಸೈಫರ್ ಅಂತ ಹೇಳ್ತೀವಿ. ಈ ರೀತಿಯಾಗಿ ಸಂಪೂರ್ಣವಾಗಿ ಗುಪ್ತವಾಗಿರಬೇಕು, ರಹಸ್ಯವಾಗಿರಬೇಕು. ಹೀಗಾಗಿ ಅದನ್ನು ಕೂಡ ಇಲ್ಲಿ ಕಲಿಸ್ತಾರೆ. ಆಮೇಲೆ ಪೂರ್ತಿ ಬಾಡಿ ಲೆವೆಲ್ ಕಂಪ್ಲೀಟ್ ಮದರ್ ಕಾರ್ಡ್ ಅಂತ ಹೇಳ್ತಾರ, ಆ ಮದರ್ ಕಾರ್ಡ್ ಲೆವೆಲ್ ರಿಪೇರಿ ಮಾಡುವಂತಹ ಸಾಮರ್ಥ್ಯವನ್ನು ಬೆಳೆಸಿಕೊಳ್ತಾರೆ. ಅವಾಗ ನಾನು 1982ನೇ ಇಸ್ವಿಯಲ್ಲಿ ಸೇರಿದಾಗ ಒಂದು ಕಾರ್ಡ್ ಅನ್ನು ನಾವು ಫ್ರಾನ್ಸ್ ಕಳಿಸಿದ್ವಿ. ಮಿರಾಸ್ ಅಂತ ಹೇಳಿ ಒಂದು ವಿಮಾನವನ್ನು ತೆಗೆದುಕೊಂಡಿದ್ವಿ. ಆಮೇಲೆ ಸಾಕಷ್ಟು ಮಿಗ್ ವಿಮಾನಗಳನ್ನು ರಷ್ಯಾದಿಂದ ತರಿಸಿದ್ವಿ. ಅದರಲ್ಲಿರ್ತಕ್ಕಂಥ ಒಂದು ಕಾರ್ಡ್ ಏನಾದರೂ ಹಾಳಾಗಿದ್ರೆ ಅದನ್ನ ನಾವು ಅಲ್ಲಿ ಕಳಿಸ್ಕೊಟ್ರೆ ಮೊದಲನೇದಾಗಿ ಜಾಸ್ತಿ ಅದಕ್ಕೆ ರಿಪೇರಿ ಮಾಡುವಂತಹ ಜಾಸ್ತಿ ದುಡ್ಡು ತಗೋತಾ ಇದ್ರು. ಆಮೇಲೆ ಅದು ಅಲ್ಲಿ ಹೋಗಿ ಬರ್ಲಿಕ್ಕೆ ಸಮಯ ತಗೋತಾ ಇದ್ರು. ಸೊ ಆಗಿರ್ತಕ್ಕಂಥ ಸರ್ಕಾರ ನಿರ್ಧಾರ ಮಾಡಿ ನಾವು ಇಂಡಿಜಿನಿಯಸ್ಲಿ ಈ ಕಾರ್ಡ್ ರಿಪೇರ್ ಮಾಡುವಂತಹ ಇದನ್ನು ಇಲ್ಲಿ ವ್ಯವಸ್ಥೆ ಮಾಡೋಣ ಅಂತ ಹೇಳಿ ಡೆಲ್ಲಿಯಲ್ಲಿ ಒಂದು ಸೆಂಟ್ರಲೈಸ್ಡ್ ಏವಿಯಾನಿಕ್ಸ್ ರಿಪೇರ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಮಾಡಿದ್ರು. ಅಂದ್ರೆ ಸೆಂಟ್ರಲೈಸ್ಡ್ ಏವಿಯಾನಿಕ್ಸ್ ರಿಪೇರ್ ಎಸ್ಟಾಬ್ಲಿಷ್ಮೆಂಟ್. ಹೆಸರಾಗಿದೆ ನೋಡಿ, CARE ಅಂದ್ರೇನು? ನಮ್ಮ ಭಾರತೀಯ ವಾಯುಸೇನೆಯ ವಿಮಾನಗಳ ಕೇರ್ಗಳನ್ನು ಮಾಡುವಂತಹ ಒಂದು ಸಂಸ್ಥೆ. ಅದಕ್ಕೆ ನಾವು ಕೇರ್ ಅಂತ ಹೇಳ್ತೀವಿ, ಸೆಂಟ್ರಲೈಸ್ಡ್ ಏವಿಯಾನಿಕ್ಸ್ ರಿಪೇರ್ ಎಸ್ಟಾಬ್ಲಿಷ್ಮೆಂಟ್. ಅವಾಗ ಒಂದು ಕಾರನ್ನು ರಿಪೇರ್ ಮಾಡಲಿಕ್ಕೆ ಬೇಕಾದಂತ ಎಲ್ಲ ಸಾಮಗ್ರಿಗಳನ್ನು, ಅಕ್ಸೆಸರಿಗಳನ್ನು ನಮಗೆ ಕೊಟ್ಟರು. ನೋಡಿ, ನಾವು ಸರ್ಫೇಸ್ ಮೌಂಟೆಡ್ ಡಿವೈಸ್, ನಾನು ಕಲಿತಿದ್ದು SSLC, ನಾನು ನೋಡ್ತಾ ಇರೋದು ಸರ್ಫೇಸ್ ಮೌಂಟೆಡ್ ಡಿವೈಸ್. ಈಗಿನ ಕಾಲದಲ್ಲಿ ಒಂದು BE ವಿದ್ಯಾರ್ಥಿ ಓದಿ ಅದನ್ನು ರಿಪ್ಲೇಸ್ ಮಾಡುವಂತ ಸಾಮರ್ಥ್ಯ ಹೊಂದಿರ್ತಾರೆ. ನಮಗೆ 1 ವರ್ಷದಲ್ಲಿ ಆ ಸರ್ಫೇಸ್ ಮೌಂಟೆಡ್ ಡಿವೈಸ್ IC ತೆಗೆದು ಬೇರೆ IC ಆಗುವಂತ ಪ್ರಾವೀಣ್ಯತೆ ನಮಗೆ ಮಾಡಿದ್ರು. ಅಲ್ಲಿ ಇರ್ತಕ್ಕಂಥ ಗೇಟ್ಗಳು, ಫ್ಲಿಪ್ಲಾಪ್ಗಳು, ಟ್ರಾನ್ಸಿಸ್ಟರ್ಗಳು, ಡಯೋಡ್ಗಳು, ರೆಜಿಸ್ಟರ್ಗಳು ಯಾವ ರೀತಿ ಕೆಲಸ ಮಾಡ್ತವೆ, ಯಾವುದು ಹಾಳಾಗುತ್ತೆ, ಯಾವ್ದನ್ನು ತೆಗಿಬೇಕು, ಯಾವ್ದನ್ನು ಹಾಕಬೇಕು, ಸಂಪೂರ್ಣವಾದ ಇನ್ ಡೆಪ್ತ್ ಥಿಯರಿಟಿಕಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಕೊಟ್ಟಿದ್ರು. ಹೀಗಾಗಿ
ಪ್ರೊವೈಡ್ ಮಾಡ್ತಾ ಇದ್ವಿ. ಒಂದು 10 ಕಾರ್ಡ್ ಬಂದ್ರೆ ಆ 10 ಕಾರ್ಡಲ್ಲಿ ಅಟ್ಲೀಸ್ಟ್ ಒಂದು 5 ಕಾರ್ಡ್ ಸರಿಯಾಗಿ ಕೆಲಸ ಆಗೋಗಿ ಹೋಗ್ತಿದ್ವು. ಅಲ್ಲಿ ಅವರು ಪ್ಯಾರಾಲಿಸಿಸ್ ಅಲ್ಲಿ ಹಾಕಿ ಚೆಕ್ ಮಾಡಿದಾಗ 90% ಸಕ್ಸೆಸ್ ರೇಟ್ ಬಂತು. ಯಾವಾಗ 90% ಸಕ್ಸೆಸ್ ರೇಟ್ ಬಂತು ಆವಾಗಿಂದ ನಾವು ವಿದೇಶಿಗಳಿಗೆ ನಮ್ಮ ವಿಮಾನಗಳ ಕಾರಣಗಳನ್ನು ಕಳಿಸುವುದನ್ನು ಬಂದ್ ಮಾಡಿದ್ವಿ. ಹೀಗಾಗಿ ಎಷ್ಟೋ ಕೋಟಿಗಳ ದುಡ್ಡು ಅಲ್ಲಿ ಸೇವ್ ಆಯಿತು. ಈ ರೀತಿಯಾಗಿ ಕೇರಳದಲ್ಲಿ ನಾನು ಸುಮಾರು 3 ವರ್ಷ ಕೆಲಸ ಮಾಡಿದೆ. ಸಂಪೂರ್ಣವಾಗಿ ದಿನಾಲು 1-2 ಕಾಲಗಳನ್ನು ರಿಪೇರ್ ಮಾಡಿ ನಾವು MiG-29 ಕಳಿಸ್ತಾ ಇದ್ವಿ. ಮಿರಾಜು ಆಮೇಲೆ ಅಲ್ಲೆಲ್ಲ ಅವರು ಟ್ರಯಲ್ ಮಾಡಿ ನೋಡಿ ಇದೇನು ಸರಿಯಾಗಿ ಕೆಲಸ ಮಾಡ್ತಾರೆ. ನಾವು ಒಂದು ಸರಿಯಾಗಿ ಕೆಲಸ ಮಾಡಿದ್ರೆ ತಪ್ಪಾಗಿ ಏನಾದ್ರು ಮಾಡಿದ್ರೆ ಅದು ಕ್ರಾಶ್ ಆಗ್ತಿತ್ತು. ಹೀಗಾಗಿ ಅಚ್ಚುಕಟ್ಟಿಲ್ಲ ಅದನ್ನು ಸರಿಯಾಗಿ ಚೆಕ್ ಮಾಡಿ ಅದನ್ನು ರಿಪೇರ್ ಮಾಡಿ ಕಳಿಸ್ತಿದ್ವಿ. ದಟ್ ಇಸ್ ಕಾಲ್ಡ್ ಆಸ್ ಕೇರ್ ಲ್ಯಾಬ್, ಸೆಂಟ್ರಲೈಸ್ಡ್ ಏವಿಯಾನಿಕ್ಸ್ ರಿಪೇರ್ ಎಸ್ಟಾಬ್ಲಿಷ್ಮೆಂಟ್ ಅಂತೇಳಿ. ಅದಾದ ನಂತರ ನಾನು ರಡಾರ್ ಪೋಸ್ಟಿಂಗ್ ಬಂದೆ. ರಡಾರ್ ಅಂದ್ರೆ RADR ಅಂದ್ರೆ ರೇಡಿಯೋ ಅಂಡ್ ರೇಂಜ್ ಡಿಟೆಕ್ಷನ್ ಅಂತ ಹೇಳಿ. ರೇಡಿಯೋ ಅಂದ್ರೆ ಒಂದು ರೌಂಡ್ ಆಗಿ ಮಾನಿಟರ್ ಇರುತ್ತೆ. ನೀವೆಲ್ಲ ನೋಡಿರ್ಬೇಕು, ಇತ್ತೀಚೆಗೆ ಸುಮಾರು 500 ಕಿಲೋಮೀಟರ್ ಸುತ್ತುವರೆಗೂ ಆ ರೇಡಿಯಸ್ ನಲ್ಲಿ ಬರ್ತಕ್ಕಂಥ ವಿಮಾನಗಳನ್ನು ಗುರುತಿಸಿಕೊಂಡು ನಮಗೆ ಮಾನಿಟರ್ ತೋರಿಸುತ್ತೆ. ಉದಾಹರಣೆಗಾಗಿ ಒಂದು ವಿಮಾನ ಪಾಕಿಸ್ತಾನ ಬಾರ್ಡರ್ ಇಂದ ಒಳಗಡೆ ಬಂದ್ರೆ ಅಲ್ಲಿ ಸಂಪೂರ್ಣವಾಗಿ ನಮ್ಮ ರಡಾರ್ ಅಲ್ಲಿ ಗೊತ್ತಾಗುತ್ತೆ ಯಾವ ವಿಮಾನ ಬರ್ತಾ ಇದೆ, ಎಷ್ಟು ಸ್ಪೀಡ್ ಅಲ್ಲಿ ಇದೆ, ಎಷ್ಟು ಹೈಟ್ ಅಲ್ಲಿ ಇದೆ, ಯಾವ ಕಡೆ ನುಗ್ತಾ ಇದೆ ಅಂತ ಹೇಳಿ ಗೊತ್ತಾಗುತ್ತೆ. ನಾನು ಕೆಲಸ ಮಾಡಿದ್ದು ಅಮೃತಸರದಲ್ಲಿ, ಅದು ಪಾಕಿಸ್ತಾನ ಬಾರ್ಡರ್ ಅಂತ ಕೇಳಿರ್ಬೋದು, ಒಂದು 20 ಕಿಲೋಮೀಟರ್ ಅಂತರ. ಭಾರತೀಯ ವಾಯುಸೇನೆಯ ಮುಖ್ಯ ಕೆಲಸ ಏನು? ಸ್ಕೈ ಅಂದ್ರೆ ಆಕಾಶದಲ್ಲಿ ಇರ್ತಕ್ಕಂತಹ ಜುರಿಡಿಕ್ಷನ್ ಏನಿದೆ ನಮ್ದು. ಕಂಪ್ಲೀಟ್ ಆಗಿ ಸಿವಿಲ್ ಏವಿಯೇಷನ್ ಆಗಲಿ ಡಿಫೆನ್ಸ್ ಏವಿಯೇಷನ್ ಆಗಲಿ ಯಾವುದೇ ವಿಮಾನ ಮೇಲ್ ಬರ್ಬೇಕಂದ್ರೆ ನಮ್ಮ ATC ಇರಲ್ಲ, ಏರ್ ಟ್ರಾಫಿಕ್ ಕಂಟ್ರೋಲ್, ಅವರಿಂದ ಪರ್ಮಿಷನ್ ತಗೋಬೇಕು. ಯಾವ ರೂಟ್ ಅಲ್ಲಿ ಹೋಗ್ಬೇಕು ಅಂತ ಹೇಳಿ ಭಾರತೀಯ ವಾಯುಸೇನೆ ಹೇಳುತ್ತೆ. ರೂಟ್ ಅಂದ್ರೆ ಈ ಯಾವ ತರ ನಾವು ಕೊಡ್ತೀವಿ ಅಮೃತಸರಿಂದ ಹೋಗ್ಬೇಕಾದ್ರೆ ಲುಧಿಯಾನ ಮೇಲೆ ಹೋಗ್ಬೇಕು, ಜಲಂಧರ್ ಮೇಲೆ ಹೋಗ್ಬೇಕು. ಈ ತರ ಯಾವ ನಾವು ರೂಟ್ ಕೊಡ್ತೀವಿ ಭಾರತೀಯ ವಾಯುಸೇನೆ, ಅದೇ ರೂಟ್ ಅಲ್ಲಿ ಆ ವಿಮಾನಗಳು ಓಡಾಡಬೇಕು. ಹೀಗಾಗಿ ಪ್ರತಿಯೊಬ್ಬ ಯಾವನು ಅದು ಸಿವಿಲ್ ಡಿಫೆನ್ಸ್ ಇರಲಿ ಅಥವಾ ನಮ್ ಡಿಫೆನ್ಸ್ ಇರಲಿ, ಅವರು ನಮ್ಮಿಂದ ಅದು ಅನುಮತಿ ತೆಗೆದುಕೊಂಡೇ ಅವರು ಹಾರಾಡಬೇಕು. ಅಕಸ್ಮಾತ್ ಏನಾದ್ರು ತೊಂದರೆ ಆದ್ರೆ ಒಂದು ಸೇವ್ ಅವರ್ ಸೋಲ್ ಅಂತ SOS ಫ್ರೀಕ್ವೆನ್ಸಿ ಇರುತ್ತೆ. ಆ ಫ್ರೀಕ್ವೆನ್ಸಿಯಲ್ಲಿ ನಾವು ಏನಾದ್ರು ಮೆಸೇಜ್ ಕೊಟ್ರೆ ನಾವು ಅವರಿಗೆ ರಕ್ಷಣೆ ನೀಡ್ತೀವಿ. ಸೊ ಸಂಪೂರ್ಣವಾಗಿ ಭಾರತೀಯ ವಾಯುಸೇನೆ ಕೆಲಸ ಏನು? ಸಮೃದ್ಧವಾದಂತಹ ಆಕಾಶ, ಸುಮಾರು 37 ಲಕ್ಷ ಕಿಲೋಮೀಟರ್ ಇದೆ, ಏನೋ ಏರಿಯಾ ಇದೆ ನಮ್ಮ ಭಾರತದ್ದು. ಸಂಪೂರ್ಣವಾಗಿ ಭಾರತದಲ್ಲಿ ಇರ್ತಕ್ಕಂತಹ ಲಭ ಏನಿದೆಯಲ್ಲ, ಆಕಾಶ ಏನಿದೆಯಲ್ಲ, ಅದರ ರಕ್ಷಣೆ ಭಾರತೀಯ ವಾಯುಸೇನೆದ್ದು. ಇದೊಂದೇ ಅಲ್ಲ, ಇನ್ ಕೇಸ್ ಆಫ್ ಏನಾದ್ರೂ ಈ ಚಂಡಮಾರುತ ಬಂದ್ರೆ, ಪ್ರವಾಹ ಬಂದ್ರೆ, ಅಲ್ಲಿ ಕೂಡ ನೀವು ನೋಡಿರ್ಬೋದು, ಇತ್ತೀಚೆಗೆ ಕೇದಾರ್ನಾಥ್ನಲ್ಲಿ ಸಮಸ್ಯೆ ಆದಾಗ ನಮ್ಮ ವಾಯುಸೇನೆಯ ಹೆಲಿಕಾಪ್ಟರ್ಗಳು ಹೋಗಿ ಅಲ್ಲಿ ಸಹಾಯ ಮಾಡ್ತಾರೆ. ಸೊ ಈ ರೀತಿಯಾಗಿ ತುಂಬಾ ವೈವಿಧ್ಯತೆ ಉಳ್ಳಂತಹ ಒಂದು ವಾಯುಸೇನೆ. ಈ ಭಾರತೀಯ ವಾಯುಸೇನೆ, ಭಾರತೀಯ ನೌಸೇನೆ ಮತ್ತು ಭಾರತೀಯ ಭೂಸೇನೆ ಒಂದು ಶರೀರ ಇದ್ದಂಗೆ. ಆ ಶರೀರದಲ್ಲಿ ಭಾರತೀಯ ಈ ಆರ್ಮಿ ಅಂತಾರಲ್ಲ, ಭಾರತೀಯ ಭೂಸೇನೆ ಒಂದು ನಮ್ದು ಹೃದಯ ಇದ್ದಂಗೆ. ಅದು ಹೃದಯ, ನಮ್ದು ಶರೀರ. ಭಾರತೀಯ ವಾಯುಸೇನೆ ಒಂದು ಶರೀರ ಇದ್ದಾಗೆ. ಈ ಶರೀರದಲ್ಲಿ ಹೇಳ್ತಕ್ಕಂತಹ ರಕ್ತ ಏನಿದೆಯಲ್ಲ, ಅದು ಭಾರತೀಯ ನೌಸೇನೆ. ಹೀಗಾಗಿ ಸಂಪೂರ್ಣ ಮಾನವನಾಗಬೇಕಾದ್ರೆ ಈ 3 ಇಂಪಾರ್ಟೆಂಟ್. ಇವರು ಶ್ರೇಷ್ಠ ಅಂತ ಇರಲ್ಲ. ಆದ್ರೆ ಪ್ರಥಮವಾಗಿ ಯುದ್ಧದಲ್ಲಿ ಭಾಗಿಯಾಗುವುದು ಭಾರತೀಯ ಭೂಸೇನೆ. ಅದಾದ ಮೇಲೆ ಬಂದು ನಮ್ಮ ಭಾರತೀಯ ವಾಯುಸೇನೆ. ನಿಮಗೆಲ್ಲ ಗೊತ್ತಿರಬೇಕು, ಇತ್ತೀಚೆಗೆ ಬದಲಾವಣೆ ಆಗಿದೆ. ಬಟ್ ನಾವು ಮೊದಲಿದ್ದಾಗ ಪ್ರಥಮವಾಗಿ ಭಾರತೀಯ ಭೂಸೇನೆ ಹೋಗಿ ಅಲ್ಲಿ ಪ್ರಯತ್ನ ಮಾಡಿ, ಕೊನೆಗೆ ಅವಶ್ಯಕತೆ ಇದ್ದಾಗ ಭಾರತೀಯ ವಾಯುಸೇನೆಯ ಸಹಾಯ ತೆಗೆದುಕೊಂಡು ನಮ್ಮ ಫೈಟರ್ ಮೂಲಕ, ನಮ್ಮ ಬಾಂಬರ್ ಮೂಲಕ ಅಲ್ಲಿ ನಾಶ ಮಾಡ್ತಾ ಇದ್ವಿ. ನಮ್ಮ ಭಾರತೀಯ ವಾಯುಸೇನೆಯಲ್ಲಿ ಟ್ರಾನ್ಸ್ಪೋರ್ಟರ್ ಏರ್ಕ್ರಾಫ್ಟ್ ಅಂತ ಇದೆ, IL-76 ಅಂತ ಹೇಳಿ. ನಾವೇನ್ ಮಾಡ್ತೀವಿ, ಭಾರತೀಯ ಭೂಸೇನೆ ಜನರನ್ನು ಅಲ್ಲಿಂದ ಇಲ್ಲಿಂದ ಎಲ್ಲ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಅದನ್ನು ಉಪಯೋಗಿಸ್ತೀವಿ. ಸಾಕಷ್ಟು ಹೆಲಿಕಾಪ್ಟರ್ಗಳಿವೆ, ಅಲ್ಲಿ ಕೂಡ ಸರ್ವೆಲೆನ್ಸ್ ಮಾಡ್ತೀವಿ. ಯಾವುದೇ ಒಂದು ವಿಮಾನ ಮೇಲೆ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಫಾರ್ಮ್ 700 ಅಂತ ಇರುತ್ತೆ. ನಾವು ಈ 9 ಜನ ಏನು ಟ್ರೇಡ್ಸ್ಮನ್ ಅಂತ ಹೇಳಿದ್ರೆ ಅವರೆಲ್ಲರೂ ಅಲ್ಲಿ ಸೈನ್ ಮಾಡಬೇಕು. ನನ್ನ ಈ ಪರ್ಟಿಕ್ಯುಲರ್ ಯಂತ್ರ ಸರಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ನಾನು ಅಲ್ಲಿ ಸಹಿ ಹಾಕಬೇಕು. ಈ ರೀತಿ 9 ಜನರು ಆ ಫಾರ್ಮ್ 700 ಸೈನ್ ಮಾಡಿದಾಗ ಅವಾಗ ಟೇಕ್ ಆಫ್ ಆಗುತ್ತೆ. ಆವಾಗ ಏನಾದ್ರೂ
ಏನಾದ್ರು ಸಮಸ್ಯೆ ಆದ್ರೆ ಆ ಯಾರು ಸೈನ್ ಮಾಡಿರ್ತಾರೆ ಅವರು ಅದಕ್ಕೆ ಜವಾಬ್ದಾರಿ ಆಗ್ತಾರೆ. ಈ ರೀತಿಯಾಗಿ ಒಂದು ವಿಮಾನ ಉಡಾವಣೆ ಆಗ್ಬೇಕಾದ್ರೆ ಅಲ್ಲಿ ನಾವೇನ್ ಮಾಡ್ಬೇಕು, 9 ಜನರು ಸಹಿ ಇರಬೇಕು. ಬರೀ ಸಹಿ ಅಂತಲ್ಲ, ಸರಿಯಾಗಿ ಅದನ್ನು ಚೆಕ್ ಮಾಡಿ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ, ಯಾವುದೇ ತೊಂದರೆಗಳಿಲ್ಲ ಅಂದಾಗ ಮಾತ್ರ ಅದು ಮೇಲೆ ಹೋಗುತ್ತೆ. ಇದು ಡ್ಯೂಟಿ ಆಫ್ ಏರ್ಮನ್. ನಮ್ಗೆ ಏರ್ಮನ್ ಅಂತ ಹೇಳ್ತಾರೆ, ಅವರು ಆಫೀಸರ್ಸ್. ಯಾರು ಓಡಿಸ್ತಾರೆ ಅವ್ರಿಗೆ ಆಫೀಸರ್ ಅಂತಾರೆ. ಅವ್ರ ರ್ಯಾಂಕ್ ಫ್ಲೈಯಿಂಗ್ ಆಫ್ಟರ್ ಸ್ಟಾರ್ಟ್ ಆಗಿ ಫ್ಲೈಟ್ ಲೆಫ್ಟಿನೆಂಟ್, ಸ್ಕ್ವಾಡ್ರನ್ ಲೀಡರ್, ವಿಂಗ್ ಕಮಾಂಡರ್, ಗ್ರೂಪ್ ಕ್ಯಾಪ್ಟನ್, ಹಿಂಗೆ ಹೋಗಿ ಏರ್ ಚೀಫ್ ಮಾರ್ಷಲ್. ಈಗ ಇರ್ತಕ್ಕಂಥ ಅಮರ್ ಸಿಂಗ್ ಸಾಹೇಬ್ ಇದ್ದಾರಲ್ಲ, ಅಮರ್ಪ್ರೀತ್ ಸಿಂಗ್ ಅವರು ಚೀಫ್ ಆಫ್ ಏರ್ ಸ್ಟಾಫ್ ಅಂತ ಹೇಳ್ತಾರೆ. ನಮ್ದು ಫಸ್ಟ್ ಏರ್ ಕ್ರಾಫ್ಟ್ಮನ್, ಲೀಡಿಂಗ್ ಏರ್ ಕ್ರಾಫ್ಟ್ಮನ್, ಕಾರ್ಪೋರಲ್, ಸಾರ್ಜೆಂಟ್, JW ಜೂನಿಯರ್ ವಾರಂಟ್ ಆಫೀಸರ್, ವಾರಂಟ್ ಆಫೀಸರ್, ಅದಾದ್ಮೇಲೆ ಮಾಸ್ಟರ್ ವಾರಂಟ್ ಆಫೀಸರ್ ಅಂತ ಹೇಳಿ ಈ ತರ ಇದು ಅಂದ್ರೆ ನಾವು ನಾನ್ ಕಮಿಷನ್ ಆಫೀಸರ್ ಅಂತ ಹೇಳ್ತೀವಿ, ಅವರು ಕಮಿಷನ್ ಆಫೀಸರ್ ಅಂತ ಹೇಳ್ತಾರೆ. ನಾವು ಅವರ ಕೈ ಕೆಳಗೆ ಕೆಲಸ ಮಾಡುವಂತವರು, ಅಂದ್ರೆ ಅವರಿಗೆ ಬೇಕಾದಂತಹ ವಸ್ತುಗಳನ್ನು ಕೊಡೋದು. ಉದಾಹರಣೆಗಾಗಿ ಒಬ್ಬರು ಕಂಟ್ರೋಲರ್ ಗೊತ್ತಿರ್ತಾರೆ, ಅವರು ಇಂಟರ್ಸೆಪ್ಷನ್ ಅಂದ್ರೆ ಮೇಲ್ಗಡೆ ಹಾರಾಟ, ನೈಟ್ ಫ್ಲೈಯಿಂಗ್ ಅಂತ ನಡೀತಾ ಇರ್ತದೆ. 2 ವಿಮಾನಗಳು ಮಿರಾಜ್ ಆಗಲಿ ಅಥವಾ ಮಿಗ್ ಆಗಲಿ 2 ವಿಮಾನಗಳು ಹಾರಾಡಬೇಕಾದ್ರೆ ಅಲ್ಲಿ ಇಂಟರ್ಸೆಪ್ಷನ್ ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಅಂದ್ರೆ ಯಾವಾಗ ಶಾಂತಿ ಇರುತ್ತೆ ಅವಾಗ ನಮ್ಮದೇ ಆದಂತಹ ವಿಮಾನಗಳ ಮೇಲೆ ಹಾರಾಡಿ ಯಾವ ರೀತಿ ನಾವು ಇಂಟರ್ಸೆಪ್ಷನ್ ಮಾಡಬೇಕು, ಅದರಲ್ಲಿ ಒಂದು ಶತ್ರು ವಿಮಾನ, ಒಂದು ನಮ್ಮ ವಿಮಾನ ಅಂತ ತಿಳ್ಕೊಂಡು ನಾವು ಎಷ್ಟು ಹೈಟ್ ಮೇಲೆ ಇದ್ದೀವಿ, ಯಾವ ರೀತಿ ಬಾಂಬಿಂಗ್ ಮಾಡಬೇಕು, ಯಾವ ರೀತಿ ಮಿಸೈಲ್ಗಳನ್ನು ಬಿಡಬೇಕು, ಈ ರೀತಿಯಾಗಿ ನಾವು ಮಾಡ್ತೀವಿ. ಅದನ್ನು ನಾವು ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ. ಸೊ ನಮ್ಮ ಕೆಲಸ ಅಲ್ಲಿ ಕೂತ್ಕೊಂಡು ನೋಡ್ತಾ ಇರಬೇಕು, ಯಾವಾಗ ಯಾವ ವಿಮಾನ ಎಲ್ಲಿ ಬರ್ತಾ ಇದೆ. ಯಾವಾಗ ಒಂದು ಯಾವುದೇ ಶತ್ರು ವಿಮಾನ ನಮ್ಮ ಬಾರ್ಡರ್ ಹತ್ರ ಬರುತ್ತೆ ಆವಾಗ ಅಲ್ಲಿರ್ತಕ್ಕಂಥ ಕೂ ಅಂದ್ರೆ ಚೀಫ್ ಆಪರೇಷನ್ ಆಫೀಸರ್ ಅಂತ ಇರ್ತಾರೆ. ಆ ಕೂ ಇದ್ರೆ ಎಲ್ಲಿ ಸ್ಪೆಷಲ್ ಪ್ಲೇಸ್ ಅಂದ್ರೆ ಆದಂಪುರ ಅಂದ್ರೆ ಅಲ್ಲಿ ಆಲ್ರೆಡಿ ರೆಡಿಯಾಗಿ ನಮ್ಮ ಪೈಲಟ್ಗಳು ಕೂತಿರ್ತಾರೆ. ಯಾವಾಗ ಈ ಕೂ ಅಂತ ಇರ್ತಾರಲ್ಲ ಅವರು ಅಬ್ಸರ್ವ್ ಮಾಡ್ತಿರ್ತಾರೆ, ಅವರಿಗೆ ನಾವು ಸಹಾಯ ಮಾಡ್ತಾ ಇರ್ತೀವಿ. ಅವರು ಅಬ್ಸರ್ವ್ ಮಾಡಿ ಯಾವಾಗ ವಿಮಾನ ಹತ್ರ ಬರುತ್ತೆ ಅವರಿಗೆ ಸ್ಕ್ರಾಂಬಲ್ ಅಂತ ಹೇಳ್ತಾರೆ. ಅಂದ್ರೆ ತುಂಬಾ ಹತ್ರ ಬರ್ತದೆ, ನೀವು ಟೇಕ್ ಆಫ್ ಮಾಡಿ ಅಂತ ಅವ್ರಿಗೆ ಹೇಳಿದಾಗ ಅಲ್ಲಿ ಮಾಸ್ಟರ್ ಗ್ರೀನ್ ಪೈಲಟ್ಸ್ ಪರ್ಫೆಕ್ಟ್ ಇರ್ತಕ್ಕಂಥ ಪೈಲಟ್ಗಳು ಅದನ್ನ ಉಡಾವಣೆ ಮಾಡಿ ಬರ್ತಕ್ಕಂತಹ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಾರೆ. ಇದು ನಮ್ಮ ಕೆಲಸ. ಇದಕ್ಕೆಂದ್ರೆ ರಡಾರ್ ಯೂನಿಟ್ ಅಂತ ಹೇಳ್ತಾರೆ. ಸೊ ಸುಮಾರು 90% ರಡಾರ್ ಎಲ್ಲ ಬಾರ್ಡರ್ಲೇ ಇರುತ್ತೆ. ಆ ರಡಾರ್ ಯೂನಿಟ್ ಅಲ್ಲಿ ಆ ಕಂಪ್ಲೀಟ್ 500 ಏನು ಮೀಟರ್ ಇದೆ, 500 ಕಿಲೋಮೀಟರ್ಸ್ ರೇಡಿಯಸ್ ತಿರುಗ್ತಾ ಇರ್ತದೆ. ಅದು ಅಬ್ಸರ್ವ್ ಮಾಡಿ ಏನ್ ಮಾಡ್ತದೆ, ಬರ್ತಕ್ಕಂತಹ ವಿಮಾನಗಳನ್ನು ಗ್ರಹಿಸಿ ಅದರ ಸ್ಪೀಡ್ಗಳನ್ನ ಅದರ ಎತ್ತರಗಳನ್ನ ಹೇಳಿ ನಮಗೆ ಮಾಹಿತಿ ಕೊಟ್ಟಾಗ ಆ ಮಾಹಿತಿಯನ್ನು ಅಲ್ಲಿರ್ತಕ್ಕಂಥ ಪೈಲಟ್ ನೀಡ್ತಾರೆ. ಪೈಲಟ್ ಆ ಮಾಹಿತಿ ಆಧಾರದ ಮೇಲೆ ಅಲ್ಲಿ ಅದನ್ನ ಶೂಟ್ ಮಾಡ್ತದೆ. ಇದು ಕೆಲಸ ಹೆಚ್ಚು. ಸುಮಾರು ಸಲ ಪಾಕಿಸ್ತಾನ ನಾನು ಅಮೃತಸರ್ ಇದ್ದಾಗ ನೋಡಿದ್ದು, ನಮಗೆ ಈಗ ನೋಡಿರ್ಬೇಕು, ಇವಾಗ ಡ್ರೋನ್ಗಳನ್ನು ಬಿಟ್ಟಿದೆ. ಇವು ಆಟೋಮೆಟಿಕ್ ಡ್ರೋನ್ಗಳನ್ನ ಇಲ್ಲಿ ಜನರು ಇರೋದಿಲ್ಲ. ಬಟ್ 1982 ಅವಾಗ ಇರಲಿಲ್ಲ. ಅವ್ರಿಗೆ ಅಲ್ಯೂಮಿನಿಯಂ ಫಾಯಿಲ್ ಇಂದ ಒಂದು ವಿಮಾನ ತರ ಮಾಡ್ತಾ ಇದ್ರು. ಆ ಅಲ್ಯೂಮಿನಿಯಂ ಫಾಯಿಲ್ ಇಂದ ವಿಮಾನ ತರ ಮಾಡಿ ಅಲ್ಲಿಂದ ಬಿಟ್ಬಿಟ್ರೆ ನಮಗೆ ರಡಾರ್ನಲ್ಲಿ ಡಿಟೆಕ್ಟ್ ಆಗಲ್ಲ. ಅದು ರಡಾರ್ ವಿಮಾನ ಅಂತ ತೋರಿಸುತ್ತೆ. ಅವಾಗ ಏನಾಗಿದೆ, ನಾವು ಭಾವನೆಯಾಗಿ ವಿಮಾನ ಹತ್ತಿರ ಬರ್ತಾ ಅಂತೇಳಿ ಸ್ಕ್ರಾಂಬಲ್ ಅಂದಾಗ ನಮ್ದು ಒಂದು ಮಿಸೈಲ್ ವೇಸ್ಟ್ ಆಗುತ್ತೆ. ಈ ರೀತಿಯಾಗಿ ಸುಮಾರು ಹಣಕಾಸಿನ ಸಮಸ್ಯೆ ಆಯಿತು. ಯಾಕಂದ್ರೆ ಅನ್ನೆಸರಿಲಿ ಈ ಮಿಸೈಲ್ಗಳನ್ನು ಬಿಡೋದು ಯಾಕಂದ್ರೆ ಏನು ಇಲ್ಲೇ ಇಲ್ಲ. ಆವಾಗಿಂದ ಅಲ್ಲಿ ಒಂದು ಶೋಲ್ಡರ್ ಮಿಸೈಲ್ ಅಂತ ಹೇಳಿ ಹೊಸದಾಗಿತ್ತು. ಅಂದ್ರೆ ನಾವು ಬಾರ್ಡರ್ ಅಲ್ಲಿ ನಿಂತುಕೊಂಡು ನಮ್ಮ ಶೋಲ್ಡರ್ ಅಲ್ಲಿ ನಾವು ಇದು ಹಾಕೊಂಡು ಮಿಸೈಲ್ಗಳು ಇಟ್ಕೊಂಡು ಆ ತರ ಬಂದಂತಹ ಏನಾದ್ರು ಅನ್ಸಿದ್ರೆ ಅದು ಹೊಡೆಯುವಂತಹ ಒಂದು ಶೋಲ್ಡರ್ ಮಿಸೈಲ್ ಬಂತು. ಅವಾಗ ಏನು ಕೃತ್ರಿಮವಾದಂತಹ ವಿಮಾನಗಳು ಬರೋದು ಕಡಿಮೆ ಆದವು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅವರು ನಾನಾ ತರದ ಟ್ಯಾಕ್ಟಿಕ್ಸ್ ಫಿಕ್ಸ್ ಮಾಡ್ತಾ ಇರ್ತಾರೆ. ನಾವು ಡಿಫೆನ್ಸ್ ಅಲ್ಲಿ ಇರ್ತೀವಿ, ಅವರು ಅಫೆನ್ಸ್ ಅಲ್ಲಿ ಇರ್ತಾರೆ. ಶಾಂತ ರೀತಿಯಿಂದ ನಾವು ಹೇಳೋಣ ಅಂದ್ರೆ ಎಸ್ವಿ ಕೊಡಲ್ಲ. ಹೀಗಾಗಿ 24 ಗಂಟೆ ಕಂಡು ನೋಡ್ತಾ ಇರಬೇಕು ಯಾವ ರೀತಿಯಿಂದ ಅಂತ ಹೇಳಿ. ಕೆಲವು ಜನಗಳಿಗೆ ಏನಾದ್ರೂ ಆಗಿ ಬಿಡು, ನಾನು ಸ್ವಲ್ಪ ಸತ್ಯ ಅಂತ ಇರ್ತದೆ, ಬಟ್ ನಾನು ಜೀವಿತಿರ್ಬೇಕಂತ ಹೇಳಿ ಅವ್ರ ಸತ್ಯ ಅಂತ ಹೇಳಿ. ಅಂದ್ರೆ ಕೆಲವೊಬ್ಬರು ತಮ್ಮಷ್ಟಕ್ಕೆ ನಾವು ಬಲಿ ಕೊಡೋಣ ಅಂತ ಇರ್ತದೆ, ಜೀವಿಸ್ಬೇಕಂತ ಆಸೆ ಇರಲಿಲ್ಲ. ಆ ಜೀವದ ಮೇಲೆ ಭಯ ಇರೋದ್ರಿಂದ ಅವ್ರೇನ್ ಮಾಡ್ತಾರೆ, ಪ್ರಾಣ ಬೆದರಿಕೆ ಬಿಟ್ಟು ಆ ತರ ಕೆಲಸ ಮಾಡೋದ್ರಿಂದ ಅವ್ರ ಜೊತೆಗೆ ನಾವು ಪ್ರಾಣ ಕಳ್ಕೊಳ್ಳುವಂತ ಪರಿಸ್ಥಿತಿ ಬರ್ತದೆ. ಸೊ ಹೀಗಾಗಿ ಅಂಥವ್ರನ್ನ ಸರಿ ಬಿಡಲಿಕ್ಕೆ ನಾವು ಕೂಡ ಅಫೆನ್ಸ್ ಆಗಿರ್ಬೇಕಂತ ನನ್ನ ಅನಿಸಿಕೆ. ಅದಕ್ಕೆ ಈ ಸಲ ನಾವು ಅಫೆನ್ಸಿವ್ ಆಗಿ ನೋಡಿ ಯಾವ ರೀತಿಯಿಂದ ಮಾಡಿರೋದು ಅಂತ ಧೈರ್ಯ. ನಾವೇನು ಅದರಲ್ಲಿ ಭಾಗವಹಿಸಿಲ್ಲ, ಅದು ಕೂಡ ನಮ್ಮ ಭಾರತೀಯ ವಾಯುಸೇನೆ ಇಷ್ಟು ಅದು ಮಹಿಳೆಯರನ್ನು ಉಳಿಸಿಕೊಂಡು ನಾವು ಇಷ್ಟು ಚೆನ್ನಾಗಿ ಪ್ರತಿಭಟಿಸಿದ್ದೀವಿ ಅಂದ್ರೆ ಅದೊಂದು ಗೌರವದ ವಿಷಯ. ಹೀಗಾಗಿ ಆ ರೀತಿ ನಾನು ಬಾರ್ಡರ್ ಅಲ್ಲಿ ಕೆಲಸ ಮಾಡಿದ್ದೀನಿ. ಆಮೇಲೆ ಸ್ಕ್ವಾಡ್ರನ್ ಇರುತ್ತೆ, ಅದರಲ್ಲಿ
ನಮ್ಮ ಎಲ್ಲ ಇದು ಆಫೀಸ್ಗಳು ಅಂಡರ್ಗ್ರೌಂಡ್ ಅಲ್ಲಿ ಇರ್ತದೆ ಮ್ಯಾಕ್ಸಿಮಮ್ ನಮ್ಗೆ ಬಾಂಬ್ ಬಡರ್ ಏನೋ ಆಗಲ್ಲ. ಯಾಕಂದ್ರೆ ಬೇಸಿಕಲಿ ನಾವು ಬಾರ್ಡರ್ ಇರ್ತೀವಿ, ನಾವೆಲ್ಲ ನೆಲೆಮಾಳಿಗೆಯನ್ನು ಮಾಡಿರ್ತಾರೆ, ಅದ್ರ ಮೇಲೆ ಬಿಟ್ಟರೆ ನೆಲೆಮಾಳಿಗೆಯಲ್ಲಿ ಇರೋದ್ರಿಂದ ಎಲ್ಲ ಬಾಂಬ್ ಪ್ರೂಫ್ ಇರುತ್ತೆ, ಅಲ್ಲಿ ಯಾವುದೇ ತೊಂದರೆಗಳಾಗುದಿಲ್ಲ. ಈ ರೀತಿ ನಾವು ಪ್ರಾಕ್ಟೀಸ್ ಪೀರಿಯಡ್ ಮಾಡ್ತೀವಿ, ಪ್ರಾಕ್ಟೀಸ್ ಏರ್ ಡಿಫೆನ್ಸ್ ಅಂತ ಹೇಳಿ. ಇವನ್ ನಮ್ಮಲ್ಲಿ ಇರ್ತಕ್ಕಂಥ ಜನರು ಕೂಡ ಅದ್ರ ಬಗ್ಗೆ ಅವರಿಗೆ ಹೇಳ್ತಾರೆ, ನೋಡಿ ಈ ತರ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ, ಅವಾಗ ಸಂಪೂರ್ಣವಾಗಿ ನಮ್ಮಲ್ಲಿರ್ತಕ್ಕಂಥ ಲೈಟ್ಗಳನ್ನು ಆಫ್ ಮಾಡ್ತೀವಿ, ಎಕ್ಸಾಕ್ಟ್ಲಿ ಯಾವ ರೀತಿ ಬಾಂಬ್ ಬಿದ್ದಿದೆ ಅದನ್ನೇ ನಾವು ಅನ್ಸ್ಕೊಂಡು ಬಾಂಬ್ ಬಿದ್ದಿದೆ, ಇದು ಈ ತರ ಆಗಿದೆ, ಈ ತರಗಳೆಲ್ಲ ನೋಡಿ ನಾವು ಹೇಳ್ತಾ ಇರ್ತೀವಿ. ನೋಡು ಈ ತರ ಸಮಸ್ಯೆ ಆಗಿದೆ ಅಂದ್ರೆ ಆ PAD ಅಂತ ಪ್ರಾಕ್ಟೀಸ್ ಮಾಡ್ತೀವಲ್ಲ, ಪ್ಯಾಸಿವ್ ಏರ್ ಡಿಫೆನ್ಸ್ ಅಂತೇಳಿ, ಅದರಲ್ಲೂ ಕೂಡ ನಾವು ತತ್ಪರರಾಗಿರ್ಬೇಕು. ನಮ್ಮಲ್ಲಿರ್ತಕ್ಕಂತಹ ಕುಟುಂಬಕ್ಕೂ ಗೊತ್ತಿರ್ಬೇಕು ಈ ತರ ಬಾಂಬ್ ಬಿದ್ದರೆ ಏನ್ ಮಾಡ್ಬೇಕು. ಆ ರೀತಿಯಾದಂತಹ ಅಭ್ಯಾಸ ಕೂಡ ನಾವು ಪೀಸ್ ಟೈಮಲ್ಲಿ ಮಾಡ್ತೀವಿ. ಆಮೇಲೆ ನನಗೆ ಕಾರ್ಗಿಲ್ ವಾರ್ ಬಂದಾಗ ಕೂಡ ಇದೆ, ಕೇವಲ ನಾನು ಸಹಾಯ ಮಾಡಬೇಕು. ಅಲ್ಲಿರ್ತಕ್ಕಂಥ ಸೌಂಡ್ ಲೆವೆಲ್ ಫ್ಲೈಟ್ ಫುಲ್ ಯಾರು ಕಂಟ್ರೋಲ್ ಇದ್ರು ಏರ್ ಟು ಏರ್ ಟ್ರಾಫಿಕ್ ಅಂತ ಹೇಳಿ ಅವ್ರಿಗೆ ನಾವು ಸಹಾಯ ಮಾಡ್ತಾ ಇದ್ವಿ. ಸಾಕಷ್ಟು ಏರ್ ಟು ಏರ್ ಮಿಸೈಲ್ ಎಲ್ಲ ಈಗ ಹೊಸದಾಗಿ ಬಂದಿದೆ ನೋಡಿದ್ವಿ, ಸುದರ್ಶನ ಅಂತ S-400 ಬಂದಿದೀವಿ. ಈ ಸಂಪೂರ್ಣವಾಗಿ ಅವಾಗ ಚೇಂಜ್ ಆಗ್ತಾ ಇರ್ತದೆ. ನಾವು ಇದ್ದಾಗ ಗಾಸ್ ಅಂತಿತ್ತು, ರಷ್ಯನ್ನಿಂದ ನಾವು ತಗೋತಾ ಇದ್ವಿ. ನಾವು ಇರ್ತಕ್ಕಂತಹ ಎಲ್ಲ ಯಂತ್ರಗಳಿಗೆ ಬದಲಾಗಿವೆ. ಯಾಕಂದ್ರೆ ಈಗ AI ದುನಿಯಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಆ ತರ ನಾವು ಕೂಡ ಸಂಪೂರ್ಣವಾಗಿ ಬದಲಾಗಿದ್ವಿ. ಸೊ ನಾವು ಯಾವ ರೀತಿ ವಯಸ್ಸಾಗಿರಬೇಕು ಅದೇ ತರ ನಮ್ಮ ಎಕ್ವಿಪ್ಮೆಂಟ್ಗಳು ವಯಸ್ಸಾಗಿವೆ. ಹೀಗಾಗಿ ಈ ಸೆಪ್ಟೆಂಬರ್ ತಿಂಗಳಿಗೆ ನಮ್ಮ MiG-29 ವಿಧಾಯಕರು ಹೇಳ್ತಾ ಇದ್ದವರಿಗೆ ಸಂಪೂರ್ಣವಾಗಿ, ಯಾಕಂದ್ರೆ ಸುಮಾರು MiG ವಿಮಾನಗಳು ಪತನಗೊಂಡಿದೆ. ಹೀಗಾಗಿ ಸಾಕಷ್ಟು ಪೈಲಟ್ಗಳು ಇದು ಸ್ವದೇಶರಾಗಿದ್ದಾರೆ. ಹೀಗಾಗಿ ಅದಕ್ಕೆ ವಿದಾಯ ಹೇಳಬೇಕಂತ ಹೇಳಿ ಈ ಎಂಡಲ್ಲಿ ಅರ್ಥಾತ್ ಈ ಸೆಪ್ಟೆಂಬರ್ ಅದಕ್ಕೊಂದು ದೊಡ್ಡ ಗುಡ್ ಬೈ ಹೇಳಬೇಕಂತ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಸೊ ಇದಾದ ನಂತರ ನಾನು 20 ವರ್ಷಗಳ ನಿರಂತರ ಸೇವೆ ಮಾಡಿದೆ, ಯಾವ ಸಮಸ್ಯೆನೂ ಇರಲಿಲ್ಲ. ಮನೆಯಲ್ಲಿ ಕೂಡ ಆನಂದವಾಗಿದ್ರು. ಆ ಮುಂಚೆ ಇರ್ತಕ್ಕಂಥ ಭಾವನೆ, ಸೈನಿಕರಲ್ಲಿ ಹೋದ್ರೆ ಮಿಲಿಟರಿ ತೊಂದರೆ, ಮಿಲಿಟರಿ ತ್ರಾಸು, ನಥಿಂಗ್. ನಮ್ಮಷ್ಟು ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಂದ್ರೆ ಈ ಭಾರತೀಯ ವಾಯುಸೇನೆ ಸೇರಿದ ಒಂದು ವರ. ಆ ಭಾರತೀಯ ವಾಯುಸೇನೆ ನಮಗೆ ಯಾವ ರೀತಿ ನಡೆಯಬೇಕು ಅಂದ್ರೆ, ಹೌ ಟು ಲೀಡ್ ಲೈಫ್, ಹೌ ಟು ವಾಕ್, ಹೌ ಟು ಟಾಕ್, ಹೌ ಟು ಲೀಡ್ ಲೋನ್ಲಿ ಲೈಫ್, ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಪ್ರೀತಿಯಿಂದ ನೋಡಬೇಕು, ಯಾವ ರೀತಿಯಿಂದ ನಮ್ಮ ಸಂಸಾರ ಸುಖಿಯಿಂದ ಇರಬೇಕು ಅಂತ ಕಲಿಸಿದ್ದು ನಮ್ಮ ಭಾರತೀಯ ವಾಯುಸೇನೆ. ಎಷ್ಟು ಅದಾದ್ರಿಂದ ನಾನು ಬೇರೆ ಇಲಾಖೆಯಲ್ಲಿ ಸೇರಿದ್ದೀನಿ, ಬಟ್ ಈ ತರದ ಇಲಾಖೆ ಎಲ್ಲಿಯೂ ಸಿಗೋದಿಲ್ಲ. ಇವಾಗಲೂ ಕೂಡ ಯಾರೇ ಮಿತ್ರ ಅಂದ್ರೆ 1987ರಲ್ಲಿ ಸಿಕ್ಕಿದಂತಹ ವ್ಯಕ್ತಿ ಈಗಷ್ಟು ಕೂಡ ನಾವು ಅಪ್ಪುಗೆ ಅಂದ್ರೆ ಅಭ್ಯಾಸ ಮಾಡ್ಕೊತೀವಿ. ಅಪ್ಪುಗೆಯಿಂದ ಹಾಯ್ ಜೈ ಅಂತ ಹೇಳ್ತೀವಿ, ಬೇರೆಯವರಿಗೆ ಸಾಧ್ಯ ಇಲ್ಲ. ಈ ರೀತಿಯ ರಕ್ತದಲ್ಲಿ ಬಂದ್ಬಿಟ್ಟಿದೆ ಆ ಭಾರತೀಯ ಒಂದು ಏನು ಸೇವೆ ಮಾಡುವಂತಹ ಏನೇನು ಸೌಭಾಗ್ಯ ಸಿಕ್ಕಿದೆ ಅದು ನಮ್ಮ ರಕ್ತದಲ್ಲಿ ಬಂದಿದೆ. ಆ ಒಂದು ನಮ್ಮ ಭಾರತೀಯ ಒಂದು ಫ್ಲಾಗ್ ನೋಡಿದ್ರೆ ಒಂಥರ ಖುಷಿ ಆಗುತ್ತೆ, ನಮ್ಮ ಕೊಟ್ಟಂತಹ ಮೆಡಲ್ಗಳು ನೋಡಿದ್ರೆ ಖುಷಿ ಆಗುತ್ತೆ, ರಾಷ್ಟ್ರಗಾನ ನಡೆದರೆ ನಮಗೆ ಖುಷಿ ಆಗುತ್ತೆ, ಒಂದೇ ಮಾತ್ರ ಹೇಳಿದ್ರೆ ನಮಗೆ ಖುಷಿ ಆಗುತ್ತೆ, ಆನಂದ ಆಗುತ್ತೆ. ಇದು ಎಲ್ರಿಗೂ ಬರುವುದಿಲ್ಲ, ಆ ರಕ್ತದಲ್ಲಿ ಬರಬೇಕು. ಆವಾಗಲೇ ಆ ತರದ ಒಂದು ಗರ್ವ, ಆ ಒಂದು ಅಭಿಮಾನ ಬರುತ್ತೆ. ಆ ತರ ಅಭಿಮಾನ ಇನ್ನೂವರೆಗೂ ಎಲ್ಲೂ ಹೋಗಿಲ್ಲ, ನಮ್ಮ ರಕ್ತದಲ್ಲಿ ಇರ್ತದೆ, ಕಾಲದಲ್ಲಿ ಇರ್ತದೆ. ಅದಾದ ನಂತರ ಸರ್ಕಾರ ಭಾರತೀಯ ವಾಯುಸೇನೆಯವರಿಗೆ ಹೊರಗೆ ಬಂದ ಮೇಲೆ ಒಂದು 10% ಅಂತ ಹೇಳಿ ರಿಸರ್ವೇಶನ್ ಕೊಟ್ಟಿದ್ದಾರೆ. ಆ ರಿಸರ್ವೇಶನ್ ಮೂಲಕ ನಾನು ಸಬ್ ಇನ್ಸ್ಪೆಕ್ಟರ್ ಆಗಿ ಸೇರಿದೆ. ಸಬ್ ಇನ್ಸ್ಪೆಕ್ಟರ್ ಅಂದ್ರೆ ತುಂಬಾ ವಿಚಿತ್ರವಾದಂತಹ ಪೋಸ್ಟ್ಗಳು. ಮಿನಿಮಮ್ ನೀವು 1 ಕೋಟಿ ದುಡ್ಡು 2 ಕೋಟಿ ಕೇಳ್ತಾ ಇದ್ದಾರೆ ನಿಮ್ಮ ಮಾಧ್ಯಮಗಳಲ್ಲಿ. ಅಂತ ಪೋಸ್ಟ್ ಯಾಕೋ ಒಬ್ಬ ಶ್ರೇಷ್ಠವಾದಂತ ಅವರ ಹೆಸರು ತಗೊಳ್ಳಬೇಕು, ಅಜಯ್ ಕುಮಾರ್ ಸಿಂಗ್ ಅಂತ ಹೇಳಿ ಇರುವಾಗ DIG ರಿಕ್ರೂಟ್ಮೆಂಟ್ ಅಂತ ಹೇಳಿ ತುಂಬಾ ಅದ್ಭುತವಾದ ವ್ಯಕ್ತಿತ್ವ. 9 ಜನ ನಮ್ಗೆ ಇಂಟರ್ವ್ಯೂ ತಗೊಳ್ತಾರೆ. ಒಬ್ಬರು ಇಂದು ನಿಲ್ಸಿರಲ್ಲ, ಇನ್ನೊಬ್ರು ಕೇಳಿ ಒಟ್ಟಿನಲ್ಲಿ ಇವರಿಗೆ ತಪಾಸ್ ಮಾಡಬೇಕು ಅಂತ ಭಾವನೆ ಇರುತ್ತೆ. ಮೊದಲನೇದಾಗಿ ಈಗ ನೀವು 42 ವರ್ಷ ಮಾಡಿದ್ದೀರಾ, ನೀವು ಅರ್ಹರಲ್ಲ, ನಿಮಗೆ 24 ವಯಸ್ಸಿನ ಹುಡುಗಿನ ಜೊತೆಗೆ ಹೋಗ್ಲಿಕ್ಕಾಗಲ್ಲ, ಒಂದು ಕಳ್ಳರಿಗೆ ಬೀಳಕ್ಕಾಗಿಲ್ಲ, ಅದಕ್ಕೆ ನಿಮ್ಮನ್ನ ನಾವು ರಿಕ್ರೂಟ್ ಮಾಡಲ್ಲ ಅಂತ ಒಬ್ಬ ಅಧಿಕಾರಿ ಹೇಳಿದ. ಅವಾಗ ನಾವು ಹೇಳಿದ್ರು, ನಮಗೆ ಬರೀ ವಯಸ್ಸಲ್ಲಿ ಇದನ್ನೇ ಕೊಡಿ, ಏನೋ ಎಕ್ಸೆಪ್ಷನ್ ಕೊಡಿ, ಆದ್ರೆ ನೀವು ಏನು ದೈಹಿಕವಾಗಿ ಏನ್ ಮಾಡ್ತಾ ಇದ್ದೀರಿ ಅದನ್ನು ನಾವು ಆ 24 ವಯಸ್ಸಿನ ಹುಡುಗನ ಜೊತೆಗೆ ಮಾಡ್ಲಿಕ್ಕೆ ತಯಾರಿದ್ದೀವಿ ಅಂದಾಗ ಒಪ್ಪಿಗೆ ಆಯಿತು, ಕೊಟ್ಟರು. ಆ 24 ವರ್ಷದ ಹುಡುಗನ ಜೊತೆಗೆ 42 ವರ್ಷದ ಹುಡುಗ ಓಡಿ 5 ಇವೆಂಟ್ ಇರ್ತಾರೆ, ಹೈ ಜಂಪ್, ಲಾಂಗ್ ಜಂಪ್, ರನ್ನಿಂಗ್,
ಡಿಸ್ಕಸ್ ಇವೆಲ್ಲರಲ್ಲಿ ನಾವು ಪರಿಣಿತರಾಗಿ ಪಾಸ್ ಆಗಿದ್ವಿ. ಪಾಸ್ ಆಗಿ ಅತ್ಯುತ್ತಮವಾದ ಸೇವೆ ಕೊಟ್ಟಿವಿ ನಾವು. ಭಾರತೀಯ ವಾಯುಸೇನೆಯಿಂದ ಬಂದಂತ ಎಕ್ಸ್ ಮನ್ಗಳು ಯಾವುದೇ ಭ್ರಷ್ಟಾಚಾರವಿಲ್ಲದೆ ಪ್ರತಿಯೊಂದು ವಿಧಾನದಲ್ಲಿ ಟ್ರಾಫಿಕ್ ಅಲ್ಲಿ ಸುಧಾರಣೆ ಮಾಡಿದ್ವಿ, ಲಾ ಅಂಡ್ ಆರ್ಡರ್ ಸಾಕಷ್ಟು ರಿಕವರಿ ಮಾಡಿದ್ವಿ. ಆದ್ರೆ ಯಾರಿಗೂ ಒಳ್ಳೆ ಒಳ್ಳೆ ಪೋಸ್ಟಿಂಗ್ ಸಿಗಲಿಲ್ಲ, ಅದೇನು ತೊಂದರೆ ಇಲ್ಲ. ಬಟ್ ನಮ್ಮ ಮನಸ್ಸಿಗೆ ತಕ್ಕಂಗೆ ಯಾವ ರೀತಿ ಇರಬೇಕು ಆ ತರ ಕೆಲಸ ಮಾಡಿದೆ. ಒಂದು ಸಿಟಿ ಮಾರ್ಕೆಟ್ ಇದೆಲ್ಲ ಇದ್ದಾಗ ಒಂದು ಇನ್ಸಿಡೆಂಟ್ ಆಯಿತು. ನಮ್ಮ ಕೆಲಸ ಭಾರತೀಯರನ್ನು ರಕ್ಷಿಸುವ ಕೆಲಸ. ಆದರೆ ಪೊಲೀಸ್ ಇಲಾಖೆಯಲ್ಲಿ ಭಾರತೀಯರಲ್ಲಿ ಯಾವ ತಪ್ಪು ಮಾಡ್ತಾರೆ ಅವರಿಗೆ ಶಿಕ್ಷಿಸುವಂತ ಕೆಲಸ. ಸೊ ನಮಗೆ ಶಿಕ್ಷೆ ಸರಿ ಅನ್ಸಲ್ಲ, ಯಾಕೆ ನಾವು ರಕ್ಷಣೆ ಮಾಡೋದು. ಆದ್ರೂ ಕೂಡ ಒಂದು ಸಿಟಿ ಇಲಾಖೆಯಲ್ಲಿ, ಸಿಟಿ ಪೊಲೀಸ್ ಸ್ಟೇಷನ್ ಇಲಾಖೆಯಲ್ಲಿ ಒಬ್ಬ ವ್ಯಕ್ತಿ ಪದೇ ಪದೇ ಅಪರಾಧಗಳನ್ನು ಮಾಡ್ತಾ ಮನೆಗಳನ್ನು ಹೊಡೆದು ಅಲ್ಲಿ ಇರ್ತಕ್ಕಂಥ ಸಂಪತ್ತನ್ನು ತೆಗೆದುಕೊಂಡು ಒಬ್ಬರು ವಕೀಲ ಮನೆಯಲ್ಲಿ ಇರ್ತಾ ಇದ್ದ. ಆ ವಕೀಲ ಮನೆಯಲ್ಲಿ ಹೋಗಿ ಹುಡುಕೋದು ತುಂಬಾ ಕಷ್ಟ. ಯಾಕಂದ್ರೆ ನಾವು ಸರ್ಕಾರದಿಂದ ಈ ಗೋಲ್ಡ್ ಇಂದ ಆರ್ಡರ್ ತಗೊಂಡು ಒಂದು ಸರ್ಚ್ ಮಾಡ್ಬೇಕು, ಅದರ್ವೈಸ್ ನಾವಾಗಿ ಹೋಗ್ಲಿಕ್ಕೆ ಆಗಲ್ಲ, ಬೇರೆಯವ್ರಿಗೆ ಹೋಗೋದು ವಕೀಲರಿಗೆ ಹೋಗ್ಲಿಕ್ಕೆ ಆಗಲ್ಲ. ಹೀಗಾಗಿ ತುಂಬಾ ನಮ್ಗೆ ಸಂಕಟ ಆಗ್ತಿತ್ತು, ರಿಕವರಿ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಮತ್ತೆ ಅವ್ನು ಅರೆಸ್ಟ್ ಮಾಡ್ತಿದ್ವಿ, ಮತ್ತೆ ಬೇಲೆಯಲ್ಲಿ ಬರ್ತಿದ್ದ, ಮತ್ತೆ ಅರೆಸ್ಟ್ ಮಾಡ್ತಿದ್ದು, ಮತ್ತೆ ಬೇಲೆಯಲ್ಲಿ ಬರ್ತಿದ್ದ. ಹೀಗಾಗಿ ಒಂದಿನ ಮೇಲಾಧಿಕಾರಿ ಸೇರಿ ಒಂದು ಎನ್ಕೌಂಟರ್ ಮಾಡೋಣ ಅಂತ ಹೇಳಿದ್ರು. ನಾನಂದೆ 22 ನವ ಯುವಕ, ತುಂಬಾ ಸುಂದರವಾದಂತ ಯುವಕ, ಅವನು ನಾವು ಕೊಂದಾಕಿದ್ರೆ ಏನು ಪ್ರಯೋಜನ ಬರುತ್ತೆ, ಬೇಡ ಅಂದ್ರೆ ನಾನು ಇಲ್ಲಿಲ್ಲ, ಅವನು ನಾವು ಮಟ್ಟ ಹಾಕಬೇಕು, ಹಾಗಾದ್ರೆ ಇಲ್ಲೆಲ್ಲ ನಾವು ಪದೇ ಪದೇ ಮಾಡ್ತಿರ್ತಾನೆ, ಈ ತರ ಕಷ್ಟ ಆಗುತ್ತೆ ಅಂತ ಹೇಳಿದ್ರು. ಆದ್ರೂ ಕೂಡ ನಾನು ಹೇಳಿದೆ, ಈ ತರ ಎನ್ಕೌಂಟರ್ ನನಗೆ ಪಿಸ್ತೂಲ್ ತಗೊಂಡೆ, ರೌಂಡ್ಸ್ ಡ್ರಾ ಮಾಡಿದೆ, ಎಲ್ಲ ಹಾಕೊಂಡು ನಾನು ಅವನನ್ನು ಕರ್ಕೊಂಡು ಹೋದೆ. ಆಮೇಲೆ ಯಾಕೋ ಮನಸ್ಸು ಬರಲಿಲ್ಲ, ಹೇಳಿದೆ ಸರ್ ಬಿಟ್ಬಿಡೋಣ ಬೇಡ ಅಂತ ಅಂದಾಗ ಯಾಕೋ ನಮ್ಮ ಎಸ್ ಸಾಹೇಬರು ನನ್ನ ಮೇಲೆ ಕರುಣೆ ಇಟ್ಟು ಆಯ್ತಪ್ಪ ಇದೊಂದ್ಸಲ ಎಕ್ಸ್ಕ್ಯೂಸ್ ಮಾಡೋಣ. ಅವ್ನಿಗೆ ಹೇಳಿದೆ, ನೋಡಪ್ಪ ಈ ಸಲ ನಿಮ್ಗೆ ಎಕ್ಸ್ಕ್ಯೂಸ್ ಅಂತೆ. ಆಮೇಲೆ ಸುಧಾರಣೆ ಆದ, ಯಾವುದೇ ತರ ತಪ್ಪುಗಳನ್ನು ಮಾಡಲಿಲ್ಲ, ನನಗೂ ಖುಷಿ. ಇವಾಗಲೂ ಭೇಟಿ ಆದ್ರೆ ಸರ್ ಗುಣಜನ್ಮ ಸಿಕ್ತು ಅಂತ ಹೇಳ್ತಾರೆ. ಹೀಗಾಗಿ ಪ್ರತಿಯೊಂದು ವ್ಯಕ್ತಿಯಲ್ಲಿ ಅವರದೇ ಆದ ಗುಣಗಳಿರ್ತವೆ. ಒಂದು ಕ್ಯಾಕ್ಟೋಮಿನಿಯಾ ಅಂತ ಹೇಳಿ ಒಂದು ಮನಸ್ಸಲ್ಲಿ ಇರ್ತದೆ, ಕೆಲಸ ಮಾಡಬೇಕು ಅಂತ ಹೇಳಿ ನಾವು ಅವರ ಸೈಕಾಲಜಿಯನ್ನು ಅರ್ಥಕೊಂಡು ಅದರ ಅರ್ಥಗಳು ಯಾವ ರೀತಿಯಿಂದ ಯಾಕೆ ಮಾಡ್ತಾ ಇದ್ದಾನೆ ಅಂತ ನಾವು ಆ ತರ ಹೋಗ್ಲಿಕ್ಕೆ ಪ್ರಯತ್ನ ಪಡೋದೇ ಇಲ್ಲ, ಸಾಯಿಸ್ಬಿಡೋದು ಅದೊಂದೇ. ಅದರ ಆತರ ಮಾಡೋದ್ರಿಂದ ಯಾವುದೇ ನಾವು ಒಂದು ಸುಖವಾದಂತಹ ಒಂದು ಸೌಹಾರ್ದವಾದ ವಾತಾವರಣ ಮಾಡಲಿಕ್ಕೆ ಆಗಲ್ಲ. ಅದೇ ರೀತಿ ಸಿಟಿ ಮಾರ್ಕೆಟ್ ಅಲ್ಲಿ ನಾವು ನೋಡಿದ್ರೆ ದಿನಾಲು ಸುಮಾರು 8 ರಿಂದ 10 ದಿನಗಳು ಬಿಡೋದು. ಯಾಕಂದ್ರೆ ಈ ಕೃಷ್ಣಗಿರಿಯಿಂದ ಸುಮಾರು ಜನರು ಅಲ್ಲೇ ಒಟ್ಟುಗಾರಿ ಕೆಲಸ ಮಾಡ್ತಾರೆ. ಬೆಳಿಗ್ಗಿಂದ ಸಾಯಂಕಾಲ ಒಟ್ಟುಗಾರಿ ತುಂಬಾ ಕಷ್ಟಕರವಾದ ಕೆಲಸ ಮಾಡಿ ಕೊನೆಗೆ ಅಲ್ಲಿರ್ತಕ್ಕಂತಹ ಒಂದು ಅಲ್ಪಾಹಾರಗಳನ್ನು ಕುಡಿದು ಊಟ ಇಲ್ಲದೆ ತುಂಬಾ ಸಾಯ್ತಾ ಇದ್ರು. ನನ್ನ ಕೆಲಸ ಅವರು ಕರ್ಕೊಂಡು ಹೋಗಿ, ಯಾಕಂದ್ರೆ ಅನ್ಯಾಚುರಲ್ ಡೆತ್ ಅಂತ ಹೇಳ್ತಾರೆ, ಅವ್ರಿಗೆ ಯಾರು ಹೇಳೋದಿಲ್ಲ ಕೇಳೋದಿಲ್ಲ, ಅವರನ್ನ ಇಟ್ಕೊಂಡು ವಿದ್ಯಾಭ್ಯಾಸದಲ್ಲಿ ಎಡ್ಮಿಟ್ ಮಾಡಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿಸಿ ಅದನ್ನೇ ನಾವು ಫಿಲ್ಟರ್ ಮಾಡಬೇಕು. ಇದು ನಮ್ಮ ಕೆಲಸ. ನನಗೆ ಸಾಕಾಗಬೇಕು. ಏನಪ್ಪ ಇದು ದಿನಾಲು 8 ರಿಂದ 10 ಆ ಹೆಣ್ಣುಗಳನ್ನು ಹುಡುಕುವುದಕ್ಕೆ ಬೇರೆ ಕೆಲಸ ಮಾಡ್ಲಿಕ್ಕೆ ದಾರಿನೇ ಇರಲಿಲ್ಲ. ನಮ್ಮ ಒಂದು ಅದೃಷ್ಟಕ್ಕೆ ಒಬ್ಬರು NGO ಯಾರೋ ಸ್ಟೇಷನ್ ಬಂದ್ರು. ಅಲ್ಲಿರ್ತಕ್ಕಂತಹ ಸ್ಟೇಷನ್ ಅಧಿಕಾರಿಗಳು ಯಾರು ಅವರಿಗೆ ಮರ್ಯಾದೆ ಕೊಡಲಿಲ್ಲ. ಏನೋ ಜಗಳ ಆಗ್ತಾ ಇತ್ತು, ಹೊರಗಡೆ ಬಂದು ಕೇಳಿದ್ರೆ ಏನಾಗ್ತಾ ಇದೆ ಅಂತ ಹೇಳಿ ಅವ್ರು ಹೇಳಿದ್ರು, ಸರ್ ಯಾರು NGO ಇಂದ ಅವರಿಗೆ ಎಲ್ಲಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬೇಕಂತಿದ್ದಾರೆ ಅಂತಂದ್ರು. ನಾನು ಹೌದಾ ಕರೀರಿ ಒಳಗಡೆ ಅಂದೆ. ಅವ್ರ ಜೊತೆಗೆ ನಾವು ಕೂತ್ಕೊಂಡು ಸಂವಾದದಿಂದ ಮಾತಾಡಿ ಕೇಳಿದೆ ಏನಾಗಬೇಕಾಗಿತ್ತು. ಅವ್ರು ಹೇಳಿದ್ರೆ ಈಗ ತುಂಬಾ ಜನ ಸಾಯ್ತಾ ಇದ್ದಾರೆ, ನನಗೆ ಕಾರಣ ಹುಡುಕಬೇಕು, ಅದಕ್ಕೆ ನೀವು ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಟ್ಟರೆ ನಾನು ನೋಡಿ ನಾವು ಸ್ಟಾಟಿಸ್ಟಿಕ್ಸ್ ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ರು. ಆಗ್ಲಿ ಅಂತ ಹೇಳಿ ಒಂದು 5-6 ವರ್ಷದ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅವರೆಲ್ಲ ಸಲ್ಲಿಸಿದ್ವಿ. ಕೊನೆಗೆ ಅವರು ಇಷ್ಟು ಅದರ ಮೇಲೆ ವಿಶ್ಲೇಷಣೆ ಮಾಡಿ ಹೇಳಿದರು, ನೋಡಿ ಸರ್ ಈ ಎಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಳಲ್ಲಿ ಡೆತ್ ಡ್ಯೂ ಟು ಸ್ಟಾರ್ವೇಷನ್ ಅಂದ್ರೆ ಉಪವಾಸದಿಂದ ಬಳಿಗೆ ಸತ್ತಿದ್ದಾರೆ ಅಂತ ಬರ್ತಾ ಇದ್ರು. ನನ್ನ ಕಥೆ ಹೌದಾ, ಇದು ಗೊತ್ತೇ ಇಲ್ಲಲ್ಲ, ನಾವು ಕಾಸ್ ಆಫ್ ದ ಡೆತ್ ನೋಡ್ಲಿಕ್ಕೆ ಹೋಗಲ್ಲ, ಕರ್ತೀವಿ ಪೋಸ್ಟ್ ಮಾರ್ಟಮ್ ಕೂಡ ಫೈನಲ್ ಆಗಿ ಮುಚ್ಚಿಬಿಡ್ತೀವಿ. ನಂಗೆ ಬೇಜಾರಾಗಿದೆ. ಅವಾಗ ಇಮಿಡಿಯೇಟ್ಲಿ ನಾನು ಇರ್ತಕ್ಕಂಥ ಸೇರಿಗಳು ಕಾಂಟ್ಯಾಕ್ಟ್ ಮಾಡಿದೆ. ಸಾಕಷ್ಟು ದಾನಿಗಳಿದ್ದಾರೆ, ಹೇಳಿದೆ ಒಂದು ಕುಡಿಯುವ ಮೊಸರನ್ನ ಕುಡಿಯಿರಿ ನಾನು ಅಂದೆ. ಸರಿ ಅಂತ ಹೇಳಿ ಅವಾಗ ಉಚಿತವಾದಂತಹ ಆಹಾರ ನಮ್ಮ ಸ್ಟೇಷನ್ ಎದುರುಗಡೆ ಇತ್ತು. ಪುಳಿಯೋಗರೆ ಮೊಸರನ್ನ ಅವ್ರು ರಾತ್ರಿಯೆಲ್ಲ ಕುಡಿತಿದ್ದರು, ಬೆಳಿಗ್ಗೆ ತಿಂತಿದ್ದರು, ಅವ್ರು ಆರೋಗ್ಯವಾಗಿದ್ದರು. ಅದನ್ನ ನೋಡಿ ಕೆಲವೊಂದು ಅವರೇ ವಾಲಂಟಿಯರ್ ಆಗಿದ್ದು ನಾವು ಅವರಿಗೆ ಔಷಧಿ ಕೊಡ್ತೀವಿ ಅಂತ ಹೇಳಿ ಫ್ರೀಯಾಗಿ ವೈದ್ಯಕೀಯ ಸೌಲಭ್ಯ ಕೊಟ್ಟರು. ಅವಾಗ ಚಳಿ ಇರೋದ್ರಿಂದ ಕೆಲವರು ಬಂದು ನಾವು ಅವರಿಗೆ ಕಂಬಳಿ ಕೊಡ್ತೀವಿ ಅಂತ ಹೇಳಿ ಬ್ಲಾಂಕೆಟ್ಸ್ ಕೊಟ್ಟರು. ಈ ರೀತಿಯಾಗಿ ಆ ಏನು ಮರಣ ಇದಿರ್ತಲ್ಲ 8 ರಿಂದ 10 ಬರಬರ್ತಾ 2 ರಿಂದ 3, 1 ರಿಂದ 2 ಇರ್ತಾರೆ. ನಮ್ಗೆ ತುಂಬಾ ಖುಷಿ ಆಗಿದೆ. ನನ್ನ ಕೆಲಸ ಕಡಿಮೆ. ಈ ರೀತಿಯಾಗಿ ಬರೀ ನಾವು ಲಾ ಅಂಡ್ ಆರ್ಡರ್ ಗಮನ ಕೊಟ್ಟು ಇಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ನಾವು ಕಣ್ಮುಚ್ಚಬಾರದು. ನಾವು ಕಣ್ತಂದು ಯಾವ ರೀತಿ ಸಮಸ್ಯೆ ಆಗ್ತದೆ ನೋಡ್ಕೊಂಡು ಮಾಡಿದಾಗ ಅದು ಪೊಲೀಸ್ ಕೆಲಸ ಅಂತ ನನ್ನ ಅನಿಸಿಕೆ. ಇದಾದ ನಂತರ ನಾನು KPSC ಬರಬೇಕು. ತುಂಬಾ ಜನ ಹೇಳ್ತಾರೆ ಏನು ಓದಿದ್ರು ವಯಸ್ಸಾಯ್ತು ಅಂತಾರೆ. ನನ್ನ ಪ್ರಕಾರ
ಏನು ಲರ್ನಿಂಗ್ ಅಂದ್ರೆ ಲರ್ನಿಂಗ್ ಫ್ರಮ್ ಕೂಲ್ ಟು ಟಾಪ್ ಅಂತ, ಅಂದ್ರೆ ಹುಟ್ಟಿದಾಗಿಂದ ಸಾಯುವವರೆಗೆ ಕಲಿಬೇಕು. ಇವಾಗಲೂ ನಾನು LLB ಮಾಡ್ತಾ ಇದ್ದೀನಿ, ಸೆಕೆಂಡ್ ಸೆಮಿಸ್ಟರ್ ಕ್ಲಿಯರ್ ಮಾಡಿದ್ದೀನಿ, ಕ್ಲಾಸಸ್ಗಳನ್ನು ತಗೋತಾ ಇದ್ದೀನಿ. ಯಾಕಂದ್ರೆ ನಮಗೆ ಇರ್ತಕ್ಕಂಥ ಅನುಭವವನ್ನು ಹಂಚಬೇಕು. ಈ ನಮ್ಮ ತರಗತಿಗೆ ನಾವು ದಾರಿ ಆಗಬೇಕು, ನಮ್ಗೆ ಗೊತ್ತಿರ್ತಕ್ಕ ವಿಷಯಗಳ. ಯಾಕಂದ್ರೆ ಇತ್ತೀಚಿನ ಸಮಾಜದಲ್ಲಿ ಯಾವುದೇ ಒಂದು ನೆಗೆಟಿವ್ ಅಟಿಟ್ಯೂಡ್ ಇದ್ರೆ ಅವರು ಫೇಲ್ ಆಗಿರ್ತಾರೆ. ಅಯ್ಯೋ ನನ್ನಿಂದ ಆಗಲ್ಲ ಅಂತ ಹೇಳ್ತಾರೆ. ಹೀಗಾಗಿ ಅವರಲ್ಲಿ ನಾವು ಧೈರ್ಯ ತುಂಬಬೇಕು. ಏನೇ ಯಾರಿಗೆ ಕೇಳಿ ಇಲ್ಲಪ್ಪ ಆಯ್ತು ಸೋತು ಹೋಗ್ಬಿಟ್ಟೆ ಅಂತ, ಆಯ್ತು ಏನ್ ಸೋತು ಹೋಗೋದು ಇಲ್ಲೇ ಇಲ್ಲ. ಭಗವಂತ ಕೊಟ್ಟಿದ್ದಾರೆ, ದುಡಿಬೇಕು, ಸರಿಯಾದ ಕೆಲಸ ಮಾಡಬೇಕು. ಎಷ್ಟೇ ಅರ್ಧನೆಗಳು ಬಂದ್ರೆ ನಾವು ಅದನ್ನ ಅನುಭವಿಸ್ಬೇಕು, ಬರಲಿ ದಾಟಬೇಕು. ಹಂಬಿದ್ದಂಗೆ ಒಂದಾಡಿದ್ರೆ ಮತ್ತೊಂದು ಬಂದಾಡಬೇಕು. ಸೊ ಯಶಸ್ವಿಯಾಗಿ ಈ ಫೇಲ್ಯೂರ್ ಸಾಧ್ಯ. ನಾವು ಫೇಲ್ ಆಗೋದಕ್ಕಿಂತ ಫೇಲ್ಯೂರ್ ಹೇಳಿದಾರಲ್ಲ ಫಸ್ಟ್ ಅಟೆಂಪ್ಟ್ ಅಂತ ಹೇಳಿದ್ರೆ FIR ಎಲ್ಲ ಹೇಳಿ ನೆನಪು ಬರ್ತಾ ಇಲ್ಲ. ಅದು FIR ಫುಲ್ ಫಾರ್ಮ್ ಇದೆ, ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಈ ರೀತಿ ಪ್ರತಿಯೊಂದು ಅವಸ್ಥೆಯಲ್ಲಿ ನಾವು ಸರಿಯಾದಂತ ಕೆಲಸ ಮಾಡಬೇಕು. ಯಾವುದೇ ರೀತಿಯಿಂದ ಹೆದರಬಾರದು, ಯಾವುದೇ ರೀತಿಯಿಂದ ನಾವು ಅದರಲ್ಲಿ ಸೋಲ್ಬಾರದು. ನಮ್ಮಷ್ಟಕ್ಕೆ ನಾವು ಮುಂದಿರಬೇಕು. ನಾನು ಅದೇ ಹೇಳ್ತೀನಿ ಎಲ್ಲ ತರುಣರಿಗೆ, ಹುಡುಗರಿಗೆ, ನಿಮ್ಮ DP ಇಟ್ಕೊಳ್ಳಿ. ಅದು ಬಿಟ್ಟು ಬೇರೆ ಸುಮಾರು ಎಂತೆಂತ ಆರೋಪಗಳನ್ನು ಹೊತ್ತಿದವರು ಸುಮಾರು ಅವರು DP ಇಟ್ಕೊಳ್ತೀರಾ ಅಂತ ಆರೋಪಿ ಹೊತ್ತಂತ ನಮಗೆ ನೀವು ಇಟ್ಕೊಳ್ತೀರಾ. ಯಾರಾದ್ರೂ ಬೇಡ ಬಂದ ನೆನೆಸ್ಕೊಂಡಿದ್ದೀರಾ, ಕುರುಬ ನೆನೆಸ್ಕೊಂಡಿದ್ದೀರಾ, ಯಾರು ನೆನೆಸಲ್ಲ. ಆ ಬೇಡವಾದಂತಹ ಕೆಟ್ಟ ಕೆಲಸಗಳಲ್ಲಿ ಯಾರು ಕಾರಣಕರ್ತರಾಗಿದ್ರು, ಕೆಟ್ಟ ಆರೋಪಗಳನ್ನು ಹೊಂದಿದ್ರು ಅಂತವ್ರು ನೀವು ಸ್ವೀಕರಿಸ್ತಿದ್ದೀರಾ. ಅದನ್ನ ಮಾಡಬೇಡಿ. ನಿಮ್ಮಲ್ಲೇ ಸಾಕಷ್ಟು ಗುಣಗಳಿವೆ, ಅದನ್ನು ಹೊರಗೆ ತಗೊಂಡ್ಬನ್ನಿ. ನೀವೇ ಹೀರೋವಾಗಿ, ನೀವು ನಿಜವಾಗಬೇಕು. ಮತ್ತೆ ಭಾವನೆಯಲ್ಲಿ ಮುಂಚೆವಾಗಿ ನಿಮ್ಮಲ್ಲಿ ಏನ್ ಬರಬೇಕು ಅಂತಂದ್ರೆ ನಾನು ಒಳ್ಳೆಯವನು ಅವನು ಕೆಟ್ಟವನು ಏನಿಲ್ಲ, ಅದು ನಮ್ಮ ಮನಸ್ಸಿಂದ ತೆಗೆದಾಗಬೇಕು. ನಾವು ಯಾವಾಗಲೂ ಅವರು ಒಳ್ಳೆಯವರು ನಾನು ಕೆಟ್ಟಾಗಿರ್ಬೇಕು ಅಂತೇಳಿ ನಾವೇ ಇನ್ನೂ ಇಂಪ್ರೂವ್ ಆಗಿ ಪ್ರಯತ್ನ ಮಾಡಬೇಕು. ಅದಕ್ಕೆ ಆಲ್ವೇಸ್ ಹೀಸ್ ಗುಡ್ ಐ ಆಮ್ ಬ್ಯಾಡ್ ಅಂತ ಒಂದು ಭಾವನೆ ಬರಲಿ. ಯಾವಾಗ ಈ ಭಾವನೆ ಬರುತ್ತೆ, ಡೆಫಿನೆಟ್ಲಿ ನಮ್ಮ ಮೆದುಳಿನಲ್ಲಿ ಒಂದು ಡೋಪಮೈನ್ ಅನ್ನು ಕ್ರಿಯೇಟ್ ಆಗುತ್ತೆ. ಆ ಡೋಪಮೈನ್ ಇಸ್ ಕಾಲ್ಡ್ ಆಸ್ ಹ್ಯಾಪಿ ಹಾರ್ಮೋನ್. ಅದೊಂಥರ ಯಾವ ರೀತಿಯಿಂದ ನೀವು ಸೋಷಿಯಲ್ ಚಟುವಟಿಕೆಗಳನ್ನು ಮಾಡ್ತೀರಲ್ಲ, ಆತರ ಡೋಪಮೈನ್ ಜಾಸ್ತಿ ಆಗುತ್ತೆ. ಎಷ್ಟು ದಾನ ಮಾಡ್ತೀರಾ, ಇವಾಗ ಫೈಂಡ್ ಹ್ಯಾಪಿನೆಸ್ ಇನ್ ಅದರ್ಸ್ ಹ್ಯಾಪಿನೆಸ್. ಬೇರೆಯವ್ರ ಕಣ್ಣಲ್ಲಿ ಆ ಖುಷಿ ನೋಡಿ ನಿಮ್ಗೆ ತುಂಬಾ ಖುಷಿ ಆಗುತ್ತೆ, ಆನಂದ ಆಗುತ್ತೆ. ಆ ಆನಂದ ಇಲ್ಲಿ ಸಿಗುದಿಲ್ಲ. ದಾನ ಮಾಡಿ, ಧರ್ಮದ ಕೆಲಸಗಳನ್ನು ಮಾಡಿ. ಈ ತರ ಈ ಭಾರತದ ಒಂದು ಈ ಪ್ಯಾಟ್ರಿಯೋಟಿಸಮ್ ಇದೆಯಲ್ಲ, ದೇಶ ಪ್ರೇಮ ಕೇವಲ ಬಾರ್ಡರ್ಲಿ ಹೋಗಿ ಕೆಲಸ ಮಾಡೋದು ದೇಶ ಪ್ರೇಮ ಬರೋದಿಲ್ಲ. ಆ ದೇಶ ಪ್ರೇಮ ಬರಬೇಕು ಅಂದ್ರೆ ನೀವು ಮನೆಯಲ್ಲಿ ಕೂತ್ಕೊಂಡು ಪಾಲಕರ ಸೇವೆ ಮಾಡಿದ್ರೆ ದೇಶ ಸೇವೆ ಆಗುತ್ತೆ. ನೀವು ಮನೆಯಲ್ಲಿ ಕೂತ್ಕೊಂಡು ಅಕ್ಕಪಕ್ಕದ ಈ ಚರಂಡಿಗಳನ್ನು ಕ್ಲೀನ್ ಮಾಡಿದ್ರೆ ದೇಶ ಆಗುತ್ತೆ. ಸುತ್ತಲೂ ನಾವು ಸ್ವಚ್ಛ ಇಟ್ಟರೆ ದೇಶ ಸೇವೆ ಆಗುತ್ತೆ. ನೀವು ಒಂದು ಒಳ್ಳೆ ನಾಗರಿಕರಾಗಿದ್ರೆ ಸಾಕು, ಅದೊಂದು ದೇಶ ಸೇವೆ. ಎಷ್ಟೋ ಬಾರಿ ನಮ್ಮ ಪ್ರಧಾನಮಂತ್ರಿ ಹೇಳಿದ್ದಾರೆ, ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿದ್ರೆ ಸಾಕು, ದಟ್ ಇಸ್ ಕಾಲ್ಡ್ ಪ್ಯಾಟ್ರಿಯಾಟಿಸಮ್ ಅಂತ. ಹೀಗಾಗಿ ಪ್ಯಾಟ್ರಿಯಾಟಿಸಮ್ ಅಂದ್ರೆ ಬಾವುಟವನ್ನು ಸೇನೆಯಲ್ಲಿ ಸೇವೆ ಮಾಡ್ಬೇಕಂತೇನಿಲ್ಲ. ಸೇನೆಯಲ್ಲಿ ಸೇರ್ಬೋದು, NCC ಮಾಡ್ಬೋದು, ನಮ್ಮ ಇಂಡಿಯನ್ ಏರ್ಫೋರ್ಸ್ ಸೇರ್ಬೋದು, ಆರ್ಮಿಯಲ್ಲಿ ಸೇರ್ಬೋದು. ಸಾಕಷ್ಟು ಸೌಲಭ್ಯಗಳಿವೆ. ಯಾವ ರೀತಿ ಈಗ ಮುಂಚಿನ ತರ ಇಲ್ಲ, ಎಲ್ಲರಿಗೂ ಒಂದು ಕಾರ್ಯ ಕೊಟ್ಟಿದ್ದಾರೆ. ಒಳ್ಳೆ ಒಳ್ಳೆ ಮನೆ ಇದೆ, ಕ್ವಾರ್ಟರ್ಸ್ ಆಗಿದೆ. ಯಾವ ನಿಜವಾಗ್ಲು ಭಾರತೀಯ ವಾಯುಸೇನೆ ಸೇರಿದ್ರೆ ನಿಜವಾಗ್ಲು ನಮಗೆ ಎದೆ ಉಬ್ಬಿಸಿ ನಡೆಯುವಂತ, ಹೊಟ್ಟೆ ಒಳಗೆ ತಗೊಂಡು ಎದೆ ಉಬ್ಬಿಸಿ ನಡೆಯುವಂತ ಒಂದು ಬರ್ತದೆ. ಅದೊಂದು ನಡೆಯುವುದೇ ಬೇರೆ, ಆ ಗಾಂಭೀರ್ಯನೇ ಬೇರೆ, ಆ ಒಂದು ಪ್ರೇಮವೇ ಬೇರೆ. ಸೊ ಯಾರಿಗೆ ವಯಸ್ಸಿದೆ, ಯಾರಿಗೆ ಆಸಕ್ತಿ ಇದೆ, ದಯವಿಟ್ಟು ಅವರು ಜಾಯಿನ್ ಮಾಡಿ. ನನ್ನ ನಂಬರ್ ಇದೆ, ಬೇಕಾದ್ರೆ ಹೋಗಿ ನಾನು ಹೇಳ್ತೀನಿ ಯಾವ ತರ ಜಾಯಿನ್ ಮಾಡಬೇಕು, ಯಾವ್ಯಾವ ವೆಬ್ಸೈಟ್ಗಳು ನೋಡಬೇಕು, ಏನೇನು ವಿಷಯಗಳನ್ನು ಕಲಿಯಬೇಕು, ಅದನ್ನು ಕೂಡ ನಾನು ನಿಮ್ಗೆ ಹೇಳ್ತೇನೆ. ಅದಾದ ನಂತರ ನನ್ನ KPSC ಎಕ್ಸಾಮ್ ಇದೆ. ನನಗೆ ಯಾಕೆ ದುಡ್ಡು ಕೊಟ್ಟು ಈ ಪುಸ್ತಕ ಖರೀದಿ ಮಾಡಬೇಕು? ಸೊ ನಮ್ಮಲ್ಲಿ ಒಂದು ಸೆಂಟ್ರಿ ಬರ್ತಾ ಇದ್ದ, ದಿನಾಲು ನೈಟ್ ಡ್ಯೂಟಿ ಇದ್ದಾಗ ಒಬ್ಬ ಸೆಂಟ್ರಿ ಅಂತ ಪೊಲೀಸ್ ಇರ್ತಾನೆ, ಅವನು ಸ್ಪರ್ಧಾ ಕ್ಷೇತ್ರ ಓದ್ತಾ ಇದ್ದ. ಸುಮಾರು ಒಂದು 10-15 ಪುಸ್ತಕಗಳನ್ನು ಓದ್ತಾ ಇರ್ತಾನೆ. ಅವರು ಏನ್ ನೀವು ಅಂತ ಕೇಳಿದೆ, ಸರ್ ನನಗೆ ಸರ್ ನಾನು ಇನ್ಸ್ಪೆಕ್ಟರ್ ಆಗಬೇಕು, ಅದಕ್ಕೆ ಓದ್ತಾ ಇದ್ದೇನೆ. ಸರ್ ನನಗೂ ಕೊಡಬಾರ್ದು, ನಾನು ಒಂದು ಜೊತೆ ಓದ್ತಾ ಇದ್ದೀನಿ. ನನಗೆ ಒಂದು ಕಂಡು ಬಂದ ಸಣ್ಣ ವಿಚಾರ ಅಂತಂದ್ರೆ, ಬೇರೆಯವರ ಪುಸ್ತಕಗಳನ್ನು ಓದಿದ್ರೆ ನಾವು ಗ್ರಾಸ್ ಜಾಸ್ತಿ ಮಾಡ್ಕೊಳ್ತೀವಿ, ಯಾಕಂದ್ರೆ ವಾಪಸ್ ಕೊಡ್ಬೇಕಂತ ಹೇಳಿ. ಅದಕ್ಕೆ ನಾನು ಬೇರೆಯವರ ಪುಸ್ತಕಗಳನ್ನು ಓದಿ ನನ್ನ ಬ್ರೈನ್ನಲ್ಲಿ ನಾನು ಮಾಡಿದ್ದೆ. ಅಕಸ್ಮಾತ್ ಹಿಂದೆ ಪುಸ್ತಕ ತಗೊಂಡ್ಬಿಟ್ರೆ ತೆಲುಗು ತರ ಕರಗಿಟ್ಕೊಂಡ್ಬಿಡ್ತೀವಿ. ಆ ತರ ನಾನು ಬೇರೆಯವರ ಪುಸ್ತಕ, ನಾನು ಕೆಲವರು ಅಂದ್ರೆ ಖರೀದಿ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಯಾವ ಪುಸ್ತಕ ಸಿಗುವುದಿಲ್ಲ ಆ ಪುಸ್ತಕ ಬೇರೆಯವರಿಂದ ತೆಗೆದುಕೊಂಡು ಓದಿದ್ರೆ ನಿಮ್ಮ ಬ್ರೈನಲ್ಲಿ ಬೇಗ ಸ್ಟೋರ್ ಆಗುತ್ತೆ. ಸೊ ಈ ರೀತಿಯಾಗಿ ನಾನು ಓದಿ KPSC ಎಕ್ಸಾಮ್ ಬರೆದೆ. ಅಲ್ಲಿ ಕೂಡ ತುಂಬಾ ಕಷ್ಟಕರವಾದಂತ ಕೆಲಸ. ಅಲ್ಲಿ ನೀವು
ಮೊದಲು ಪ್ರಿಲಿಮ್ಸ್ ಅಂತ ಬರೀಬೇಕು, ಆಮೇಲೆ ರಿಟರ್ನ್ ಎಕ್ಸಾಮ್, ಆಮೇಲೆ ಇಂಟರ್ವ್ಯೂ. ಸಾಕಷ್ಟು ಕಷ್ಟಪಟ್ಟು ಬಿಡ್ಲಿಲ್ಲ. 4 ಸಲ ನಾವು ಪ್ರಯತ್ನ ಪಟ್ವಿ. 4ನೇ ಸಲ ನಾನು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆದೆ. ಅಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ತೆರಿಗೆ ಯೋಜನೆ ಸಾಮಾನ್ಯವಾಗಿದ್ದು ಅವುಗಳನ್ನು ಹಿಡಿದು ನಾವು ಸಾಕಷ್ಟು ಕೆಲಸ ಮಾಡಿ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ದ 17 ಕೋಟಿ ಅವನಿಂದ ನಾವು ವಸೂಲಿ ಮಾಡಿದ್ವಿ. ನಾನೊಬ್ಬನೇ ಅವನಿಗೆ ತಿಳುವಳಿಕೆ ಹೇಳಿದೆ. ಸೊ ಟ್ಯಾಕ್ಸ್ ಅಂದ್ರೆ ಹೇಗಿರಬೇಕು ಅಂತ ಹೇಳ್ತಾರಲ್ಲ, ಅಲ್ಲಿ ಈ ಒಂದು ಜೇನು ಗೂಡಿಂದ ನಾವು ಯಾವ ತರ ಜೇನು ತೆಗಿತೀವಲ್ಲ ನಿಧಾನಾಗಿ, ಅಥವಾ ಆ ಜೇನು ಗೂಡನ್ನು ತೆಗಿಬೇಕಾದ್ರೆ ನಿಧಾನಾಗಿ ತೆಗಿಬೇಕು. ಅಂದ್ರೆ ಜೇನಿಗೂ ತೊಂದರೆ ಆಗಿರ್ಬಾರ್ದು, ನಿಮಗೂ ತೊಂದರೆ ಆಗಿರ್ಬಾರ್ದು. ಆ ತರ ನಾವು ಟ್ಯಾಕ್ಸ್ ತಗೋಬೇಕು. ಅಂತಹ ಕೆಲಸಗಳನ್ನು ಮಾಡಿ ಅಲ್ಲಿಯೂ ಕೂಡ ಒಂದು ಸರ್ಟಿಫಿಕೇಟ್ ಪಡೆದಿದ್ದೇನೆ. ಸುಮಾರು 17 ಕೋಟಿ ಅವರು ಬೇಕಾದ್ರೆ ಅಡ್ವೊಕೇಟ್ಗೆ ಹೋಗಿ ಸಾಕಷ್ಟು ದುಡ್ಡುಗಳು ಕೊಟ್ಟು ಇದು ಮಾಡ್ಬೋದು. ಅವರಿಗೆ ನಾವು ಮನವರಿಕೆ ಮಾಡಿದೆ, ನೀನು ತಪ್ಪು ಮಾಡಿದ್ಯಾ, ನೀನು ಮೋಸ ಮಾಡಿದ್ಯಾ, ಡಿಸಿ ಡ್ರಾ ಮಾಡಿದ್ಯಾ ಅಂದಾಗ ಅವರು ಕೂಡ ಅದನ್ನು ಒಪ್ಪಿ 17 ಕೋಟಿ ಕ್ಯಾಶ್ ಕಟ್ಟಿದ್ರು. ಅದೊಂದು ನನಗೆ ನಿಜವಾಗ್ಲೂ ಹೆಮ್ಮೆಯ ವಿಷಯ. ಅದಾದ ನಂತರ ನಾನು ಅಸಿಸ್ಟೆಂಟ್ ಕಮಿಷನರ್ ಆದೆ. ಅಲ್ಲಿಯೂ ಕೂಡ ಒಳ್ಳೆ ಕೆಲಸಗಳನ್ನು ಮಾಡಿ ಒಳ್ಳೆ ಸರ್ಕಾರಕ್ಕೆ ಬೊಕ್ಕಸಕ್ಕೆ ನಾನು ನಿರ್ದುಂಬಿದ್ದೇನೆ ಅಂತ ಹೇಳಿ ಹೆಮ್ಮೆ ಇದೆ. ಇದೇ ರೀತಿ ನಾನು ನಾರ್ತ್ ಬೆಂಗಳೂರು ಎಕ್ಸ್ಟೆನ್ಷನ್ ಅಸೋಸಿಯೇಷನ್ ಅಧ್ಯಕ್ಷನಾಗಿದೆ. ಅಲ್ಲಿ ಕೂಡ ನಾವು ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಇದ್ವಿ. ಬಡವರಿಗೆ ಫ್ರೀ ಆಗಿ ಓದಿಸ್ತಾ ಇದ್ವಿ, ಪುಸ್ತಕಗಳನ್ನು ಕೊಡ್ತಾ ಇದ್ವಿ. ಎಲ್ಲೆಲ್ಲಿ ಕುಡಿಲಿಕ್ಕೆ ನೀರಿಲ್ಲ, ಸ್ಪೆಷಲಿ ನಮ್ಮ ಸರ್ಕಾರ ಶಾಲೆಗಳಲ್ಲಿ ಕಂಪ್ಯೂಟರ್ ಪುಸ್ತಕ ಅದರಲ್ಲೆಲ್ಲ ನಾವು ಫ್ರೀ ಆಗಿ ಕಂಪ್ಯೂಟರ್ ಕೊಡ್ತಾ ಇದ್ವಿ. ಅವ್ರಿಗೂ ಕೂಡ ಕಂಪ್ಯೂಟರ್ ಓದಲಿಕ್ಕೆ ನಾವು ಹೇಳ್ತಾ ಇದ್ವಿ. ಈ ರೀತಿಯಾಗಿ ಸಂಪೂರ್ಣವಾಗಿ ನಾವು ಇವಾಗ ಕೂಡ ಬೀಸಿದ್ದೀವಿ. ನಮ್ಮ ಎಕ್ಸ್ಟೆನ್ಷನ್ ಒಂದು ಏನಿದೆಯಲ್ಲ ಅದು ಪೂರ್ತಿ ದೇಶ ಸೇವೆಗೆ ಬಿಟ್ಟ ಮೇಲೆ ಅವರು ಏನು ಸೇವೆ ಸಲ್ಲಿಸ್ತಾರೆ. ಅಂದ್ರೆ ಒನ್ಸ್ ಸೋಲ್ಜರ್ ಆಲ್ವೇಸ್ ಸೋಲ್ಜರ್. ಒಂದ್ಸಲ ನಾವು ಸೈನಿಕರಾದ್ರೆ ನಾವು ಯಾವತ್ತೂ ಸೈನಿಕರೇ, ನಾವು ಸಾಯುವವರೆಗೆ ಸೈನಿಕರೇ. ಅದಕ್ಕೆ ನಮ್ಮ ಸರ್ಕಾರಗಳು ಬಂದ ಮೇಲೆ ನಮಗೂ ಕೂಡ ಒಂದು ಫ್ಲಾಗ್ ಹಾಕ್ತಾರೆ. ಆ ಗೌರವ ಇಲ್ಲಿ ಸಿಗುವುದಿಲ್ಲ. ನಾನು ಸೇರಿದಂತಹ ಭಾರತೀಯ ವಾಯುಸೇನೆ ಅತ್ಯಂತ ಹಿಂದುಳಿದು ಅತ್ಯಂತ ನನಗೆ ಏನು ವರವಾಗಿ ಬಂದಿದ್ದು ಅಂತ ಹೇಳಿ ಕೊನೆಯಲ್ಲಿ ನಮ್ಮ ವಿಜಯದಾಸ್ ಹೇಳಿದಂತಹ ಒಂದು ಇದು ಹೇಳ್ತೀನಿ. ನಿನ್ನ ಒಲುವೆ ಇಂದ ನೀಹಿದ ಜನರು ಬಂದು ಮನ್ನಿಸುವ ಮಹಾರಾಯ, ಎಲ್ಲ ಪುಣ್ಯಗಳಿಂದ ಈ ಪರಿಗಣೆಯೋ ನಿನ್ನದೇ ಸಕಲ ಸಂಪತ್ತು. ವಿಜಯದಾಸರು ಅವಾಗ ಹೇಳಿದ್ರು, ಹಾಗೆ ಒಲಿಮ ಬರಲ್ಲಪ್ಪ, ನಿನ್ನ ಒಲಿಮ ಕೊಡಬೇಕಾದ್ರೆ ನಿನ್ನ ಪ್ರೇರಣೆ ಇರಬೇಕು ಅಂತ ಹೇಳಿ ಈ ರೀತಿ ನೀವು ನಮ್ಮನ್ನ ಇಲ್ಲಿ ನಮ್ಮನ್ನು ಕರೆಸಿ ನಮ್ಮ ಅತಿಥಿಗಳನ್ನು ಮಾಡಿ ಈ ಯೋಗ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮಾಡಿದರೆ ಇದು ನನ್ನ ಪುಣ್ಯ ಅಲ್ಲ, ಆ ಭಗವಂತನ ಪುಣ್ಯ ಅಂತ ಹೇಳಿ ನಿನ್ನದೇ ಸಂಪತ್ತು ಅಂತ ಹೇಳಿ ನನ್ನ ಈ ಒಂದು ಚಿಕ್ಕದಾದಂತಹ ಒಂದು ನನ್ನ ಅನುಭವಗಳಿಗೆ ನಾನು ಒಂದು ಪೂರ್ಣ ವಿರಾಮ ಹೇಳ್ತೀನಿ. ಧನ್ಯವಾದಗಳು. ಸಂಗೀತದೊಂದಿಗಿನ ತಮ್ಮ